ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂತ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಹಿರಿಯರೇ, ಯವನಸ್ಥರೇ, ವಾಕ್ಯವನ್ನ ಪ್ರೀತಿ ಮಾಡಿ ವಾಕ್ಯವನ್ನ ಕಲಿತು ವಾಕ್ಯದಂತೆ ನಡೆಯುವಾಗ ನಮಗೆ ದೇವರು ಖಂಡಿತವಾಗಿ ಸಕ್ಸಸ್ ಅನ್ನ ಕೊಟ್ಟೇ ಕೊಡುತ್ತಾರೆ. ಈ ದಿನ ನಾನು ದೇವರಾತ್ಮ ಪ್ರೇರೇಪಣೆಯಿಂದ ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದಿರುವಂತಹ ವಿಷಯ, ನಿರಾಶೆ ಪಡಬೇಡ, ಸಫಲನಾಗುವೆ. ಏನಂತೆ? ನಿರಾಶೆ ಪಡಬೇಡ, ಸಫಲನಾಗುವೆ. ನೋಡಿ, ಎಲ್ಲಾ ಜನರು ಸಫಲತೆಗೋಸ್ಕರ, ಇಂಗ್ಲಿಷಲ್ಲಿ ಏನಂತಾರೆ ಅದನ್ನ ಸಕ್ಸಸ್ ಅಂದರೆ ಸಕ್ಸಸ್ ಅನ್ನ ಹೊಂದಬೇಕು. ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳು ವಿದ್ಯಾಭ್ಯಾಸವನ್ನು ಯಾಕೆ ಮಾಡುತ್ತಾರಂದ್ರೆ ಜೀವಿತದಲ್ಲಿ ಒಂದು ಸಕ್ಸಸ್ ಅನ್ನ ಹೊಂದಬೇಕು ಅನ್ನುವುದಕ್ಕಾಗಿ. ವ್ಯವಸಾಯ ಮಾಡುವಂತ ವ್ಯವಸಾಯಗಾರನು, ಬಿಸ್ನೆಸ್ ಮಾಡುವಂತ ಬಿಸ್ನೆಸ್ ವ್ಯಕ್ತಿ, ರಾಜಕೀಯ ಮಾಡುವಂತ ರಾಜಕೀಯ ವ್ಯಕ್ತಿ, ಹೀಗೆ ಪ್ರತಿಯೊಬ್ಬರು ಅವರ ಜೀವಿತದಲ್ಲಿ ಸಕ್ಸಸ್ ಅನ್ನು ಹೊಂದುವುದಕ್ಕಾಗಿ ಮಾತ್ರವೇ ಪ್ರಯಾಸವನ್ನ ಪಡುತ್ತಾ ಇರುತ್ತಾರೆ. ಎಲ್ಲರೂ ಓಡುತ್ತಾರೆ, ಎಲ್ಲರೂ ಪ್ರಯಾಸ ಪಡುತ್ತಾರೆ, ಎಲ್ಲರೂ ಕಷ್ಟಪಡುತ್ತಾರೆ. ಆದರೆ ಕೆಲವರು ಮಾತ್ರ ಮೇಲಕ್ಕೆ ಬರುತ್ತಾರೆ, ಕೆಲವರು ಮೇಲಕ್ಕೆ ಬರೋದಕ್ಕೆ ಸಾಧ್ಯನೇ ಆಗೋದೇ ಇಲ್ಲ. ಯಾಕೆ? ಅನೇಕ ತೊಂದರೆಗಳು ನಮಗೆ ಬರುತ್ತವೆ. ಆ ತೊಂದರೆಗಳು ಬರುವಾಗ, ಮನುಷ್ಯರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ, ಕಣ್ಣಿಂದ ನೋಡುವಾಗ, ಅಯ್ಯೋ ಜೀವಿತ ಬೇಡಪ್ಪ, ಜಿಗುಪ್ಸೆ ಆಗೋಗಿದೆ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಸಫಲತೆ ಆಗಲ್ಲ ಅಂತ ಹೇಳಿ ನಾವೊಂದು ಕೆಲಸಕ್ಕೆ ಕೈ ಹಾಕ್ತೇವೆ. ಯಾರೋ ಏನೋ ಅಂತಾರೆ, ಯಾರೋ ಏನೋ ಮಾಡ್ತಾರೆ, ಯಾರೋ ಏನೋ ಅಂತಾರೆ, ಅದನ್ನು ಬಿಟ್ಬಿಡ್ತೇವೆ. ಇನ್ನೊಂದಕ್ಕೆ ಮಾಡ್ತೇವೆ, ಅದನ್ನು ಏನೋ ಒಂದು ತೊಂದರೆ ಬರುತ್ತೆ, ಅದನ್ನು ಬಿಟ್ಬಿಡ್ತೇವೆ. ಅಂದ್ರೆ ಒಂದೊಂದನ್ನು ನಾವು ಪ್ರಯತ್ನ ಮಾಡುತ್ತೇವೆ, ಆದರೆ ಆ ಪ್ರಯತ್ನವು ವ್ಯರ್ಥವಾಗಿ ಹೋಗುತ್ತದೆ. ನಾವು ಸಕ್ಸಸ್ ಆಗಲ್ಲ, ಅನ್ಸಕ್ಸಸ್ಫುಲ್ ಆಗ್ಬಿಡುತ್ತೇವೆ. ನಿಮಗೆ ಈ ಒಂದು ಕತೆ ಗೊತ್ತಿರಬೇಕು. ಪ್ರಾರಂಭದಲ್ಲಿ ನಾನು ಒಂದು ವಾಕ್ಯವನ್ನು ಓದಿ ಆಮೇಲೆ ಮುಂದಕ್ಕೆ ಹೋಗ್ತೇನೆ, ಕಥೆಯನ್ನು ಹೇಳ್ತೇನೆ. ಯೆಹೋಶುವನ ಗ್ರಂಥದಲ್ಲಿ 1ನೇ ಅಧ್ಯಾಯ 8ನೇ ವಚನದಲ್ಲಿ ಅಲ್ಲಿ ಹೇಳಿರುವಂತ ಮಾತನ್ನ ನಾವು ನೋಡುತ್ತೇವೆ. ಕೊನೆ ಭಾಗವನ್ನ, 8ನೇ ವಾಕ್ಯದ ಕೊನೆ ಭಾಗ ಹೇಳುತ್ತದೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಹಾಲೆಲೂಯಾ, ಆಮೆನ್. ಅಲ್ಲಿ ಹೇಳ್ತದೆ ಆಗ. ಯಾವಾಗ? ಕೆಲವರು ಹೇಳ್ತಾರೆ, ನೀನು ಈ ಎಕ್ಸಾಮ್ ಅನ್ನ ಬರೆದ್ರೆ, ನೀನು ಈ ಕಾಲೇಜಿಗೆ ಸೇರಿದ್ರೆ, ನೀನ್ ಇಂಥ ಬೆಳೆಯನ್ನು ಹಾಕಿದ್ರೆ, ನೀನ್ ಇಂಥ ಬಿಸ್ನೆಸ್ ಅನ್ನು ಹಾಕಿದ್ರೆ ಆವಾಗ ನೋಡಪ್ಪ ನಿನಗೆ ಸಕ್ಸಸ್ ಸಿಗ್ತದೆ ಅಂತ ಹೇಳ್ತಾರೆ. ಹೌದಾ? ಹೇಳ್ತಾರ ಇಲ್ವಾ? ಹೇಳ್ತಾರೆ. ಆಗ ಸಿಗುತ್ತೆ. ನೋಡಿ, ಕೆಲವರು ಹೇಳ್ತಾರೆ ನನಗೆ ತುಂಬಾ ಅನಾರೋಗ್ಯ ಇದೆ, ಅವಾಗ ಹೇಳ್ತಾರೆ ನೋಡು ನೀನು ಅಲ್ಲಿಗೆ ಹೋಗು, ಆಗ ನಿಮಗೆ ಸೌಖ್ಯವಾಗ್ತದೆ. ಇಂಥ ಊರಿಗೆ ಹೋಗು, ಇಂಥ ಡಾಕ್ಟರ್ ಹತ್ರ ಹೋಗು, ಆಗ ನಿನಗೆ ಸೌಖ್ಯವಾಗುತ್ತದೆ ಎಂದು ಹೇಳುತ್ತದೆ. ಹಾಗಾದ್ರೆ ಬೈಬಲ್ ಕೂಡ ಹೇಳುತ್ತದೆ, ನಿನ್ನ ಮಾರ್ಗದಲ್ಲೆಲ್ಲ, ನಿನ್ನ ಪ್ರಯಾಣವಾಗಲಿ, ನಿನ್ನ ಕೆಲಸವಾಗಲಿ, ನಿನ್ನ ವ್ಯಾಪಾರವಾಗಲಿ, ನಿನ್ನ ವ್ಯವಸಾಯವಾಗಲಿ, ನಿನ್ನ ಜೀವಿತವಾಗಲಿ, ಖಂಡಿತ ಸಫಲನಾಗುವಿ, ಕೃತಾರ್ಥನಾಗುವಿ. ಆದರೆ ಯಾವಾಗ ಅನ್ನೋದು ಬಹಳ ಮುಖ್ಯ. ಲೌಕಿಕವಾಗಿ ನಾವು ಮಾತಾಡಿಕೊಂಡ್ರೆ ಜನರು ಏನಂತ ಹೇಳ್ತಾರೆ ಗೊತ್ತಾ? ಬೇರೆಯವರ ಮಾತಿಗೆ ಮೊದಲು ನಾವು ಕಿವಿಗೊಡಬಾರದು. ಬೇರೆಯವರ ಮಾತಿಗೆ ಏನ್ ಮಾಡಬಾರ್ದು? ಕಿವಿಗೊಡಬಾರದು. ನೀವು ಈ ಕಪ್ಪೆಗಳ ಕಥೆಯನ್ನು ನೀವು ಕೇಳಿಸ್ಕೊಂಡಿರ್ತೀರ ಅಲ್ವಾ? ಕೇಳಿಸ್ಕೊಂಡಿದ್ದೀರಾ? ನಾನು ಹೇಳ್ತೇನೆ. ತುಂಬಾ ಕಪ್ಪೆಗಳು ಅಲ್ಲಿ ಬಿದ್ದೋಗಿದ್ವು. ಆ ಕಪ್ಪೆಗಳು ಬಿದ್ದೋಗಿದ್ರೆ ಅದನ್ನ ಮೇಲಕ್ಕೆ ಹತ್ತಲಿಕ್ಕೆ ಆಗ್ತಾ ಇಲ್ಲ, ತುಂಬಾ ಜಾರ್ತಾ ಇದೆ, ತುಂಬಾ ಜಾರ್ತಾ ಇದ್ದಾವೆ. ಏನ್ ಮಾಡ್ತವೆ? ಕೆಲವು ಕಪ್ಪೆಗಳು ಹತ್ತಲಿಕ್ಕೆ ಪ್ರಯತ್ನ ಮಾಡ್ತವೆ. ಕಪ್ಪೆಗಳು ಹತ್ತಲಿಕ್ಕೆ ಪ್ರಯತ್ನ ಮಾಡುವಾಗ ಏನ್ ಮಾಡ್ತವೆ? ಒಂದು ಹತ್ತಿದೆ ಅಂದ್ರೆ ಅದರ ಮೇಲೆ ಹತ್ತುತ್ತವೆ, ಅದನ್ನು ಕೆಳಗೆ ಬೀಳಿಸ್ತವೆ. ಕೆಲವು ಸಾರಿ ಕೆಲವು ಹತ್ತಿ ಕೆಲವನ್ನ ಬೀಳಿಸ್ತವೆ. ಕಾಲೆಳೆಯೋರು ಯಾವಾಗಲೂ ಇದ್ದೇ ಇರ್ತಾರೆ. ನಾನೇನಾದ್ರೂ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಅಯ್ಯೋ ಸುಮ್ಮನೆ ಅದೆಲ್ಲ ಮಾಡಬೇಡ್ರಿ, ಆಗಲ್ಲ ಅಂದ್ಬಿಡ್ತಾರೆ. ಅವಾಗ ನಾವು ಹೌದಾ ಸರಿ ಬಿಡು ಅಂತ ಬಿಟ್ಬಿಡ್ತೇವೆ. ಹೀಗೆ ಕಪ್ಪೆಗಳೆಲ್ಲ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ಯಾವ ಕಪ್ಪೆಗಳು ಕೂಡ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಕಪ್ಪೆ ಮಾತ್ರ ಮೇಲಕ್ಕೆ ಹತ್ತಕ್ಕೆ ನೋಡ್ತಾ ಇದೆ. ಮಿಕ್ಕಿದವರೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ, ಜಾರ್ತದೆ, ತುಂಬಾ ಕಷ್ಟ ಇದೆ, ಹಂಗ್ ಮಾಡ್ಬೇಡ, ಹಿಂಗ್ ಮಾಡ್ಬೇಡ ಅಂತ ಹೇಳ್ತಾ ಇರ್ತದೆ. ಆದ್ರೆ ಆ ಕಪ್ಪೆ ಇದು ಯಾವುದಕ್ಕೂ ಇಡ್ಸ್ಕೊಳ್ಳೇ ಇಲ್ಲ. ನಿಧಾನವಾಗಿ 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 ಮೇಲೆ ಹತ್ತುತ್ತಾ ಇದೆ. ಇವರು ಅರ್ಧಕ್ಕೆ ಹೋಗಿದೆಯೇ, ಬಿದ್ದೋಗ್ತೀಯ ಬಿಡು, ಇನ್ನು ಮುಗೀತು ಬಿಡು, 90% ಆಗಿದೆ, ಇನ್ನು 10% ಬಿದ್ದೋಗ್ತೀಯ ಬಿಡು,
ನಿನ್ ಕೈಯಲ್ಲಿ ಆಗಲ್ಲ ಬಿಡು ಅಂತ ಹೇಳಿದಾಗ, ಆದ್ರೆ ಅದು ಯಾವುದು ಕೇಳಿಸ್ಕೊಡ್ತಾ ಇಲ್ಲ. ಕೊನೆಗೆ ಅದು ಹತ್ತಿ ಮೇಲಕ್ಕೆ ಬಂದೇ ಬಿಡ್ತು. ಆದ್ರೆ ಅದರ ಕತೆ ಗೊತ್ತಿರ್ಬೇಕು ನಿಮಗೆ. ಯಾಕೆ ಅದು ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ, ಆ ಕಪ್ಪೆ ಕಿವುಡಂತೆ. ಆ ಕಪ್ಪೆ ಏನಾಗಿತ್ತು? ಕಿವುಡಂತೆ. ಇವ್ರು ಏನ್ ಅಂದ್ಕೊಂಡಿತ್ತ, ಕಪ್ಪೆ ಏನ್ ಅಂದ್ಕೊಂಡಿತ್ತಂತಂದ್ರೆ, ಇವರೆಲ್ಲ ಆಗಲ್ಲ 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 ಅಂತ ಇದ್ರೆ ಅವರೆಲ್ಲ ಏನಂತ ಇರ್ತಾರೆ, ಅದೇನ್ ಅಂದ್ಕೊಂಡಿರ್ತಂದ್ರೆ ನನ್ನನ್ನು ಎನ್ಕರೇಜ್ ಮಾಡ್ತಾ ಇರ್ತಾರೆ, ನಿನ್ ಕೈಯಲ್ಲಿ ಆಗುತ್ತೆ ಹತ್ತು ಆಗುತ್ತೆ ಹತ್ತು ಅಂದಂಗ ಅನಿಸ್ತಂತೆ ಅದಕ್ಕೆ ಆ ಕಪ್ಪೆ ಏನ್ ಮಾಡ್ತು, ಇವರು ಆಗುತ್ತೆ ಆಗುತ್ತೆ ಅನ್ನೋ ಓಕೆ ಆಗುತ್ತೆ ನನ್ನ ಕೈ ಆಗುತ್ತೆ ಅಂತ ಹತ್ತೇ ಬಿಡುತ್ತಂತೆ. ಅಂದ್ರೆ ನೋಡಿ, ಅದು ಕಿವುಡಾಗಿದ್ರಿಂದ ಕೆಲವು ಸಾರಿ ನಾವು ಹಿಂಗಂದ್ರೆ ಹೋಗು ಹೋಗು ಅಂದ್ರು ಬಾ ಬಾ ಅಂದಂಗ ಅನಿಸುತ್ತೆ ನಮ್ಗೆ ಕೆಲವು ಸಾರಿ ಅಲ್ವಾ. ಹಾಗೆ ಈ ಕಪ್ಪೆ ಏನಾಗುತ್ತಂದ್ರೆ ಸಫಲತೆ ಆಗುತ್ತೆ ಕಾರಣ ಕಿವುಡ್ತನ. ಕೆಲವು ಸಾರಿ ಕೆಲವರು ಮಾತುಗಳಿಗೆ ಏನಾಗಿರ್ಬೇಕು, ನಾವು ಕಿವುಡ್ರಾಗಿರ್ಬೇಕು. ಅವರ ನಕಾರಾತ್ಮಕವಾದಂತ ಮಾತುಗಳು ಯಾವಾಗ ನೋಡಿದ್ರು, ನೀನ್ ಪ್ರಾರ್ಥನೆ ಮಾಡಿ ಏನಾಗುತ್ತೆ, ನೀನ್ ಪ್ರಯತ್ನ ಮಾಡಿ ಏನಾಗುತ್ತೆ, ನೋಡು ಅವ್ರದೆಲ್ಲ ಹಾಗೇ ಇಲ್ಲ, ಇಂಥದ್ದೆಲ್ಲ ನಡೆದೇ ಇಲ್ಲ, ನೀನು ಭಾರಿ ಮಾಡ್ಬಿಡ್ತೀಯಾ, ನಿನ್ ಕೈಲಿ ಆಗ್ಬಿಡ್ತದ, ಈ ರೀತಿಯಾಗಿ ಏನ್ ಮಾಡ್ತಾರೆ, ಅನೇಕರು ಏನ್ ಮಾಡ್ತಾರೆ, ನಮ್ಮನ್ನ ಕುಗ್ಗಿಸ್ತಾರೆ. ಆದ್ರೆ ಈ ವಾಕ್ಯ ಭಾಗವನ್ನ ನೀವು ಗಮನಿಸಿದ್ರ ದೇವಜನವೇ, ಇಲ್ಲಿ ನಮಗ್ ಗೊತ್ತಿದೆ, ಮೋಶೆ ಒಬ್ಬ ಮಹಾನಾಯಕ, ಅವನು ಲಕ್ಷ ಲಕ್ಷ ಜನರನ್ನ ನಡೆಸ್ತಾ ಇದ್ದಾನೆ. ಆದ್ರೆ ಈಗ ಜವಾಬ್ದಾರಿ ಯಾರ ಮೇಲೆ ಬಂದಿದೆ ಗೊತ್ತಾ? ಯೆಹೋಶುವನ ಮೇಲೆ ಬಂದಿದೆ. ಯೆಹೋಶುವನು ಯಮನಸ್ಥನು. ಎಲ್ರು ಹೇಳ್ತಾ ಇದ್ದಾರೆ, ನೋಡಪ್ಪ ನೀನ್ ಲೀಡರ್ ಆದ್ರೆ ನಿನ್ನ ಕೈಯಲ್ಲಿ ಆಗಲ್ಲ, ನಿನ್ನ ಕೈಯಲ್ಲಿ ಆಗಲ್ಲ, ಪ್ರಯತ್ನಿಸಬೇಡ, ಸುಮ್ಮನೆ ಇದ್ಬಿಡು, ಬೇರೆ ಯಾರಿಗಾದ್ರೂ ಕೊಡ್ಲಿ. ಇವತ್ತೇನಾಗಿದೆ ಗೊತ್ತಾ, ಅನೇಕ ಸಂದರ್ಭಗಳಲ್ಲಿ ನಾವು ಸೇವೆ ಮಾಡ್ತೀವಿ ಅಂತ ಹೇಳಿದ್ರು, ನಾವು ದೇವರ ರಾಜ್ಯದಲ್ಲಿ ಇರ್ತೀವಿ ಅಂತ ಹೇಳಿದ್ರು, ನಾವೇನೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು, ನಿನ್ನ ಕೈಯಲ್ಲಿ ಹಾಗಲ್ಲ. ನೋಡಿ, ನಾವು ಬಿಲ್ಡಿಂಗ್ ಕಟ್ಟುವಾಗ, ಚರ್ಚ್ ಬಿಲ್ಡಿಂಗ್ ಕಟ್ಟುವಾಗಲೂ ಕೂಡ ನನಗೆ ಅನೇಕ ಸಾರಿ ಅನಿಸಿದ್ದೇನೆಂದ್ರೆ, ನಮ್ಮ ಕೈಯಲ್ಲಿ ಆಗುತ್ತಾ? ಎಷ್ಟೋ ಜನರು ಪ್ರಯತ್ನ ಮಾಡಿದ್ದಾರೆ, ಅವ್ರ ಕೈಯಲ್ಲಿ ಆಗಿಲ್ಲ, ಆದ್ರೆ ನಮ್ಮ ಕೈಯಲ್ಲಿ ಆಗುತ್ತಾ ಅಂತ ಅನೇಕ ಸಾರಿ ನನಗೆ ಅನಿಸಿದೆ. ಆದರೂ ಏನಂದ್ರೆ, ದೇವರು ಮಾಡಿದ್ರೆ ಆಗುತ್ತದೆ. ಹಲ್ಲೆಲೂಯಾ. ನಾವು ಮಾಡಿದ್ರೆ ಆಗಲ್ಲ, ನಮ್ಮ ಪ್ಲಾನ್ ಸಕ್ಸಸ್ ಆಗಲ್ಲ. ದೇವರ ಪ್ಲಾನ್ ಇದ್ರೆ ಅಲ್ಪನನ್ನು ಕೂಡ ಅಧಿಕ ಮಾಡಬಲ್ಲನು, ಬಲಹೀನನನ್ನು ಕೂಡ ಬಲಪಡಿಸಬಲ್ಲನು, ನಾವು ಫೇಲ್ ಆಗುವಂತವನ್ನು ಕೂಡ ಆತನು ಪಾಸ್ ಮಾಡಲಿಕ್ಕೆ ಶಕ್ತನಾದ ದೇವರು. ನಾವು ಅನ್ಸಕ್ಸಸ್ಫುಲ್ ಆದರೂ ಕೂಡ ಆತನು ಸಕ್ಸಸ್ಫುಲ್ ಆಗಿರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ ದೇವಜನವೇ, ಅದು ಬಹಳ ಮುಖ್ಯವಾದಂತ ಕಾರ್ಯ. ನಾವು ಸಕ್ಸಸ್ ಆಗುವಂಥದ್ದು, ಸಫಲತೆ ಹೊಂದುವಂಥದ್ದು, ನಾವು ಅನೇಕ ಸಾರಿ ಮುಂದಕ್ಕೆ ಹೋಗುವಾಗ ನಮ್ಮ ಜ್ಞಾನವನ್ನು ಹಿಡಿದು, ನಮ್ಮ ವಯಸ್ಸನ್ನು ಹಿಡಿದು, ನಮ್ಮ ಹಿನ್ನೆಲೆಯನ್ನ ಹಿಡಿದು, ನಮ್ಮ ರೂಪುರೇಷೆಗಳನ್ನು ಹಿಡಿದು, ನಿನ್ನ ಕೈಯಲ್ಲಿ ಆಗಲ್ಲ, ನಿನಗೆ ಸಿಕ್ಕಲ್ಲ ಅನ್ನುವಂಥ ಮಾತುಗಳು ನಮಗೆ ಕೇಳಿಸುತ್ತಿರುತ್ತವೆ. ಆದರೆ ದೇವರು ಹೇಳುತ್ತಾ ಇದ್ದಾನೆ, ನಿರಾಶೆ ಪಡಬೇಡ, ಸಫಲನಾಗುವೆ. ಹಲ್ಲೆಲೂಯಾ. ಈಗ ದೇವರ ವಾಕ್ಯ ಇಲ್ಲಿ ಹೇಳುತ್ತಾ ಇದೆ, ನಿರಾಶೆ ಪಡಬೇಡ, ಸಫಲನಾಗುವೆ. ಯಾಕೆಂದ್ರೆ ಸಫಲನಾಗುವೆ ಅಂತ ಬೈಬಲ್ ವಾಕ್ಯ ಹೇಳುತ್ತಾ ಇದೆ. ಒಬ್ಬ ದೇವಸೇವಕರು ಈ ರೀತಿಯಾಗಿ ಹೇಳ್ತಾರೆ, ನಿಮ್ಮನ್ನ ನೋವುಪಡಿಸಿ ನಿಮ್ಮನ್ನ ಜೀವಿತ ಕೆಳಗೆ ಬೀಳಿಸುವಾಗ, ನಿಮ್ಮನ್ನ ನೋವುಪಡಿಸಿ ಜೀವಿತ ನಿಮ್ಮನ್ನ ಕೆಳಗೆ ಬೀಳಿಸುವಾಗ ಬಿದ್ದ ಸ್ಥಿತಿಯಲ್ಲಿಯೇ ನೀವು ದೇವರನ್ನ ಪ್ರಾರ್ಥನೆ ಮಾಡಿವಿ. ಹಲ್ಲೆಲೂಯಾ. ಏನ್ ಮಾಡ್ಬೇಕಂತೆ? ಬಿದ್ದ ಸ್ಥಿತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಒಂದ್ ವೇಳೆ ಕೆಳಗೆ ಬಿದ್ದಿದ್ದೀರಾ, ಅಲ್ಲೇ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ರಿ. ಹಾಸಿಗೆಯ ಮೇಲೆ ಬಿದ್ದಿದ್ದೀರಾ, ಹುಷಾರಿಲ್ಲದೆ ಇದ್ದೀರಾ, ಅಲ್ಲೇ ನೀವು ಪ್ರಾರ್ಥನೆ ಮಾಡ್ರಿ. ನಿಮಗೆ ಹಣ ಇಲ್ಲ, ನೀವು ಚಿಕ್ಕ ಮನೆಯಲ್ಲಿದ್ದೀರಿ, ಅಲ್ಲೇ ಪ್ರಾರ್ಥನೆ ಮಾಡ್ರಿ. ನಿಮ್ಮ ಮನೆ ಗುಡಿಸಲಾಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಶೀಟ್ ಮನೆ ಆಗಿರ್ಬೋದು, ಇಕ್ಕಟ್ಟಾಗಿರ್ಬೋದು. ಅಯ್ಯೋಯ್ಯೋ, ನನ್ನನ್ನ ದೇವರೇ ಇಲ್ಲಿ ಇಟ್ಟಿದ್ದೀಯಲ್ಲಪ್ಪ, ನನಗೆ ಒಳ್ಳೆ ಮನೆ ಕೊಟ್ರೆ ನಾನು ಪ್ರೇಯರ್ ಮಾಡ್ತೇನೆ, ನಾನು ಒಳ್ಳೆ ಮನೆ ಬಂದ ಮೇಲೆ ನಾನು ಆಲಯಕ್ಕೆ ಹೋಗ್ತೇನೆ, ಒಳ್ಳೆ ಸ್ಥಿತಿಗೆ ಬಂದ ಮೇಲೆ ನಾನು ದೇವರ ಸೇವೆ ಮಾಡ್ತೀನಿ ಅಂತ ಹೇಳಬಾರ್ದು. ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ದೇವರ ನಾಮವನ್ನು ನಾವು ಮಹಿಮೆ ಪಡಿಸ್ಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಮಹಿಮೆ ಪಡಿಸ್ಬೇಕು ದೇವರನ್ನ. ನಾವು ಇದ್ದ ಸ್ಥಿತಿಯಲ್ಲೇ ನೋಡಿ, ಎಲಿಯ ಎಂಬ ಭಕ್ತನಿದ್ದ, ನಿಮಗೆ ಗೊತ್ತು. ಅವನು ನಮ್ಮಂತ ಸ್ವಭಾವದವನಾಗಿದ್ದ. ಆದ್ರೆ ಅವನು ನೋಡ್ತೀವಿ, ಅವನ ಸಕ್ಸಸ್ ರೇಟ್ ಹೆಂಗಿತ್ತಂದ್ರೆ ಬಹಳ ಸಕ್ಸಸ್ ಇತ್ತು. ಅವನು ಸುಳ್ಳು ಪ್ರವಾದಿಗಳು, 400 ಮಂದಿ ಸುಳ್ಳು ಪ್ರವಾದಿಗಳ ಎದುರಾಗಿ ನಿಂತುಕೊಂಡು ಅವನೇನ್ ಮಾಡ್ತಾ ಇದ್ದ, ನಾನು ಜೀವ ಸ್ವರೂಪನಾದ ದೇವರ ಕಡೆಯಿಂದ ಬಂದವನು ಅಂತ ಹೇಳಿ ಚಾಲೆಂಜ್ ಮಾಡಿ ಅವರ ಮೇಲೆ ಅವನು ಗೆದ್ದ. ಏನಂತ? ಪರಲೋಕದಿಂದ ಬೆಂಕಿಯನ್ನು ತರಿಸಿ ಅವನು ಸಕ್ಸಸ್ ಆದ.
ಆದರೆ ಆಮೇಲೆ ಏನಾಯ್ತು ಗೊತ್ತಾ, ಯಾರೋ ಬಂದು ಹೇಳಿದ್ರು, ಈ ನೀನು ಸುಳ್ಳು ಪ್ರವಾದಿಗಳನ್ನ 4 ಜನರನ್ನ ಸಾಯಿಸಿದೀಯಲ್ಲ, ಅದಕ್ಕೆ ರಾಣಿ ತುಂಬಾ ಕೋಪವಾಗಿದ್ದಾಳೆ. ರಾಣಿ ಶಪಥ ಮಾಡಿದ್ದಾಳೆ, ಏನಂತ ಗೊತ್ತಾ, ನಿನ್ನನ್ನು ನಾನು ಸಾಯಿಸ್ತೀನಿ, ನಿನ್ನನ್ನು ನಾನು ಬಿಡಲ್ಲ ಅಂತ ಹೇಳಿ ಏನ್ ಮಾಡಿದ್ದಾಳೆ, ಶಪಥ ಮಾಡಿದ್ದಾಳೆ. ಇದನ್ನ ಕೇಳಿಸಿಕೊಂಡಂತ ಎಲಿಯನಿಗೇನಾಯ್ತು, ಭಯ ಸ್ಟಾರ್ಟ್ ಆಗೋಯ್ತು. ನೋಡಿ, ಇದುವರೆಗೂ ಸಕ್ಸಸ್ ಆಗಿರುವಂತ ವ್ಯಕ್ತಿ ಈಗ ಫೇಲ್ಯೂರ್ ಆಗ್ತಾ ಇದ್ದಾನೆ. ನೋಡಿ, ಯಾವಾಗ ನಾವು ಕೆಲವು ಸಾರಿ ನಕಾರಾತ್ಮಕವಾದಂತ ಕಾರ್ಯಗಳಿಗೆ ಮನಸ್ಸು ಕೊಡ್ತೇವೋ, ನಾವು ಸಕ್ಸಸ್ ಆಗ್ತಾ ಇರೋರು ಕೂಡ ಫೇಲ್ಯೂರ್ ಆಗೋಗ್ತೀವಿ. ನಾವು ನೋಡ್ತಾ ಇದ್ದೇವೆ, ಎಲಿಯನ್ ಏನ್ ಮಾಡ್ತಾನೆ ಗೊತ್ತಾ, ಅವನು ತನ್ನ ಪ್ರಾಣವನ್ನ ಕಾಪಾಡಿಕೊಳ್ಳುವುದಕ್ಕಾಗಿ ಓಡುತ್ತಾನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನೀವು ಮೊದಲ ಅರಸರುಗಳ ಗ್ರಂಥ 19ನೇ ಅಧ್ಯಾಯ 4ನೇ ವಚನವನ್ನ ನೋಡುವುದಾದರೆ, ಮೊದಲ ಅರಸರುಗಳು 19:14 ವಾಕ್ಯವನ್ನ ಓದುವಾಗ ನಾನು ಓದ್ತೇನೆ. ಆ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ, ತರುವಾಯ ತಾನೊಬ್ಬನಾಗಿ ಅರಣ್ಯದೊಳಗೆ 1 ದಿವಸದ ಪ್ರಯಾಣದಷ್ಟು ದೂರ ಹೋಗಿ ಒಂದು ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಮರಣವನ್ನ ಅಪೇಕ್ಷಿಸಿದನು. ಅವನು, ಯೆಹೋವನೇ, ನನಗೆ ಸಾಕಾಯಿತು, ನನ್ನ ಪ್ರಾಣವನ್ನ ತೆಗೆದು ಬಿಡು, ನಾನು ನನ್ನ ಪಿತೃಗಳಿಗಿಂತ ಉತ್ತಮನಲ್ಲ ಎಂದು ದೇವರನ್ನ ಪ್ರಾರ್ಥಿಸಿದನು. ನೋಡಿದ್ರ, 400 ಜನರ ವಿರೋಧವಾಗಿ ಗೆದ್ದವನು ಒಂದು ಹೆಂಗಸಿಗಾಗಿ ಭಯಪಡ್ತಾ ಇದ್ದಾನೆ. ಕೆಲವು ಸಾರಿ ಹೆಂಗಿರುತ್ತಂದ್ರೆ, ಲೈಫ್ ಸರ್ಕಲ್ ತರ ಅಲ್ವಾ, ಎಲ್ಲರೂ ಹೆಂಗಸರಿಗೆ ಭಯಪಟ್ರೆ ಹೆಂಗಸರಿಗೆ ಕಾಕ್ರೋಚ್ಗೆ ಭಯಪಡ್ತಾರಂತೆ. ಆ ಥರ ಕೆಲವರು ಭಯಪಡಲ್ಲ ಬಿಡ್ರಿ. ಕೆಲವರು ಹೇಳೋದು ಅದು ಒಂದು ರೀತಿ ತಮಾಷೆಗೆ ಹೇಳ್ತಾರೆ, ಏನೋ ಎಲ್ಲ ಹೆಂಗಸರಿಗೆ ಭಯಪಟ್ರೆ ಹೆಂಗಸು ಒಂದು ಜಿರಳೆಗೆ ಭಯಪಡ್ತಾರೆ. ಹಂಗೆ ಎಲಿಯನು ಎಲ್ಲದಕ್ಕೂ ಧೈರ್ಯಸ್ಥನಾಗಿರುವಂಥವನು, ಒಂದು ರಾಣಿ ಹೆಂಗಸು ಚಾಲೆಂಜ್ ಮಾಡಿದ ತಕ್ಷಣ ಆಯ್ತು, ನನ್ನ ಕತೆ ಮುಗಿದೋಯ್ತು ಅಂದ್ಕೊಂಡ. ನನ್ನ ಪ್ರಿಯ ದೇವಜನವೇ, ಕೆಲವು ಸಂದರ್ಭಗಳಲ್ಲಿ ನಮ್ಮ ಲೈಫಲ್ಲಿ ಈ ತರ ಆಗುತ್ತೆ. ಏನಂದ್ರೆ, ನನ್ನ ಕತೆ ಆಗೋಯ್ತು, ಅವನೇನ್ ಹೇಳ್ತಾನೆ, ನನಗೆ ಸಾಕಾಯಿತು. ಕೆಲವು ಸಾರಿ ಎಷ್ಟೋ ತಂದೆ ತಾಯಿಗಳು ಮಕ್ಕಳು ಸಕ್ಸಸ್ ಆಗುವುದಕ್ಕಾಗಿ ಪ್ರಯತ್ನ ಮಾಡ್ತಾರೆ. ಆಮೇಲೆ ಅಯ್ಯೋ, ನನ್ನ ಮಕ್ಕಳಿಗೆ ಹೆಣ್ಣು ನೋಡಿ ನೋಡಿ ಸಾಕಾಯ್ತು, ನನ್ನ ಮಗನಿಗೆ, ನನ್ನ ಮಗಳಿಗೆ ಗಂಡು ನೋಡಿ ನೋಡಿ ಸಾಕಾಯ್ತು, ನನ್ನ ಮಗನಿಗೆ ಜಾಬ್ ನೋಡಿ ನೋಡಿ ಸಾಕಾಯ್ತು, ನಾನು ಮನೆ ಕಟ್ಟಬೇಕಂತ ನೋಡಿ ನೋಡಿ ಸಾಕಾಯ್ತು, ಕೆಲವು ಸಾರಿ ಮನೆ ಹುಡುಕಿ ಸಾಕಾಯ್ತು ಅಲ್ವಾ, ಹೀಗೆ ನಾನು ಬೆಳೆದು ಸಾಕಾಯ್ತು, ಕೆಲವು ಸಾರಿ ನನಗೆ ಸಾಕಾಯ್ತು ದೇವ್ರೆ, ಇನ್ನು ನಾನು ಏನೂ ಮಾಡಲ್ಲಪ್ಪ, ಬಿಟ್ಬಿಡ್ತೇನೆ ಅಂತ ಹೇಳಿ ನಾವು ಕುಗ್ಗಿ ಹೋದಾಗ ದೇವರು ಹೇಳ್ತಾನೆ, ನಿರಾಶೆ ಪಡಬೇಡ. ಸುಲಭನೇ ಈ ಮಾತು ಕೇಳಿಸ್ಕೊಳ್ಳಕ್ಕೆ, ಆದರೆ ಜೀವಿಸೋದು ತುಂಬಾ ಕಷ್ಟ. ಆದರೆ ದೇವರು ನಮಗೆ ಹೇಳೋದೇನೆಂದ್ರೆ, ನಿರಾಶೆ ಪಡಬೇಡ. ನೋಡಿ, ದಾವೀದನು ಅವನ ಅಣ್ಣಂದಿರೆಲ್ಲ ಸೈನ್ಯದಲ್ಲಿದ್ದಾರೆ, ಇವನು ಕುರಿ ಕಾಯ್ತಾ ಇದ್ದಾನೆ. ಆದ್ರೆ ಅವನು ಕುರಿ ಕಾಯುವುದಕ್ಕೆ ನಿರಾಶೆ ಪಡಲಿಲ್ಲ. ಅಯ್ಯೋ, ನಾನು ಯಾಕೆ ಕುರುಬನಾಗಿರ್ಬೇಕು, ನಾನು ಯಾಕೆ ಈ ರೀತಿ ಇರಬೇಕು ಅಂದುಕೊಳ್ಳಲಿಲ್ಲ. ನಾವು ಅಷ್ಟೇ, ಸಣ್ಣ ಕೆಲಸ ಆದ್ರೂ ನಂಬಿಗಸ್ತಿಕೆಯಿಂದ ಮಾಡಬೇಕು, ಕಷ್ಟಪಟ್ಟು ಮಾಡಬೇಕು, ಸ್ಥಿರವಾಗಿ ಮಾಡಬೇಕು, ಪ್ಲಾನಿಂಗ್ ಹೊತ್ತಿಗೆ ಮಾಡಬೇಕು. ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಹಾಗೇನೆ ಒಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳಕ್ಕೆ 7 ವರ್ಷ ಕೆಲಸ ಮಾಡ್ತಾನೆ. ಅದು ಮೋಸ ಆದಮೇಲೆ ಇನ್ನೊಂದು 7 ವರ್ಷ ಕೆಲಸ ಮಾಡ್ತಾನೆ. 14 ವರ್ಷ. ಆ ಕಾಲ ಬೆಟರ್ ಆಗಿತ್ತು. ಏನು ಗೊತ್ತಾ, ಹೆಣ್ಣನ್ನು ಮದುವೆ ಮಾಡ್ಕೋಬೇಕಾದ್ರೆ ನಾವು ದುಡ್ಡು ಕೊಡ್ಬೇಕಾಗಿತ್ತು. ಇವಾಗ ಹೆಣ್ಣನ್ನು ಮದುವೆ ಮಾಡ್ಕೋಬೇಕಾದ್ರೆ ನಮಗೆ ದುಡ್ಡು ಕೊಡ್ತಾರೆ, ನಮ್ಮ ಮನೆಗೆ ಕೆಲಸ ಮಾಡಕ್ಕೆ ಹೆಣ್ಣನ್ನು ಕೊಡ್ತಾರೆ ಅಲ್ವಾ. ಆದ್ರೆ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳಕ್ಕೆ ಯಾರು? ನಾವ್ ಯಾರಾದ್ರೂ ಕೆಲಸದವ್ರನ್ನ ಇಟ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕು, ಮದುವೆ ಮಾಡ್ಕೊಂಡ್ಬಂದ್ರೆ ಫ್ರೀ ಅಲ್ವಾ. ನೋಡಿ, ಆ ಕಾಲದಲ್ಲಿ ಹೆಂಗಿತ್ತಂದ್ರೆ, ನಾವು ಮದುವೆ ಮಾಡ್ಕೋಬೇಕಾದ್ರೆ ನಿನ್ನ ಹತ್ರ ದುಡ್ಡಿಲ್ವಾ, ಈಗೇನ ಕೆಲವು ಸಾರಿ ಹೇಳ್ತಾರಲ್ವಾ, ಊಟ ತಿಂದ್ಬಿಡ್ತೀವಿ ಹೋಟ್ಲಲ್ಲಿ ದುಡ್ಡಿರಲ್ಲ. ಮೊದ್ಲ ಕಾಲದಲ್ಲಿ ಅದು ಹೇಳ್ತಾ ಇದ್ರಿ, ಇವಾಗ ಯಾರು ಮಾಡಲ್ಲ. ಊಟ ತಿಂದ್ಬಿಟ್ಟು ಹೋಟ್ಲಲ್ಲಿ ದುಡ್ಡಿಲ್ಲ ಅಂದ್ರೆ ಏನ್ ಮಾಡ್ಬೇಕಾ, ಪಾತ್ರೆ ತೊಳಿಬೇಕು, ಅದೇನು ಹಿಟ್ಟು ರುಬ್ಬೇಕು. ಇವಾಗ ಯಾರು ಮಾಡಿಸ್ಕೊಡಲ್ಲ, ಹಂಗೆ ಹೇಳ್ತಾ ಇದ್ರು. ಇವಾಗ ಯಾಕೋಬನ ಹತ್ರ ದುಡ್ಡಿಲ್ಲ, ಅವನೇನ್ ಮಾಡ್ಬೇಕಾಗಿತ್ತು, ಕೆಲಸ ಮಾಡಿ 7 ವರ್ಷ ಕೆಲಸ ಮಾಡಿ ಒಬ್ಬ ಆಕೆಯನ್ನು ಮದುವೆ ಮಾಡ್ಕೊಂಡ, ಇನ್ನೊಂದು 7 ವರ್ಷ ಮದುವೆ ಮಾಡ್ಕೊಂಡು ಇನ್ನೊಬ್ಬಳು ಮದುವೆ ಮಾಡ್ಕೊಂಡ. ಆಮೇಲೆ ಮಾವನ ಹತ್ರ ಕೇಳ್ತಾನೆ, ಮಾವ, ನಾನು ಲೈಫಲ್ಲಿ ಏನಾದ್ರೂ ಸಂಪಾದನೆ ಮಾಡ್ಕೋಬೇಕಲ್ವಾ, ನನಗೂ ಏನಾದ್ರೂ ಅವಕಾಶ ಕೊಡು. ಇಲ್ಲಪ್ಪ, ನಿನ್ಗೇನಾದ್ರೂ ನಾನು ಕೊಡ್ಬೇಕಾದ್ರೆ ಇನ್ನಷ್ಟು ವರ್ಷ ನೀನ್ ಕೆಲಸ ಮಾಡಬೇಕು ಅಂತ. ಆಯ್ತಪ್ಪ, ಮಾಡ್ತೀನಿ ಅಂತ. ಸಂಬಳ ಹೇಳ್ದ ನನಗೆ, ಉದಾಹರಣೆಗೆ 10,000 ಕೊಡ್ತೀನಿ ಅಂತ ಹೇಳ್ದ.
ಒಂದು ವರ್ಷ ಆದ್ಮೇಲೆ ಮಾವ 1 ವರ್ಷ ಆಯ್ತು ಇನ್ಕ್ರಿಮೆಂಟ್ ಕೊಡು ಅಂದ್ರೆ, ಇನ್ಕ್ರಿಮೆಂಟ್ ಇಲ್ಲ ಏನಿಲ್ಲ, 1000 ರೂಪಾಯಿ ಕಡಿಮೆ, 9,000 ಮಾಡೋದು ಮಾಡ್ತೀಯ ಮಾಡಲ್ವ? 9,000ನ ಕಡಿಮೆ ಆಗ್ತಾ ಇದೆ ಅಷ್ಟೇ. ಇನ್ನೊಂದು ವರ್ಷ ಆದ್ಮೇಲೆ ಇನ್ಕ್ರಿಮೆಂಟ್ ಕೇಳಿದ್ರೆ 9 ಕೊಟ್ಟಿದ್ದೆ ಜಾಸ್ತಿ ಆಯ್ತು, 8,000 ಕೊಡ್ತೀನಿ, ಮಾಡ್ತೀಯ ಮಾಡಲ್ವಾ ಅಂತ. ಇದನ್ನ ಎಲ್ರಿಗೂ ಹೆಚ್ಚು ಮಾಡಿದ್ರೆ ಇವನು ಕಡಿಮೆ ಮಾಡ್ತಾ ಹೋದ್ರು. ಇವನು ಹೇಳ್ತಾನೆ ನನ್ನ ಲೈಫಲ್ಲಿ ಇನ್ನೆಷ್ಟು ಸಕ್ಸಸ್ ಆಗೋದು, ಇನ್ನೆಂಗೆ ಸಕ್ಸಸ್ ಆಗೋದು ಅಷ್ಟೇ. ಇಲ್ಲ ಮಾವ, ಒಂದು ಕೆಲಸ ಮಾಡಿ, ಏನೋ ಬೇರೆ ಒಂದು ಸಕ್ಸಸ್ ಮಾಡೋಕೆ ಇವನೇನ್ ಮಾಡ್ದ, ಒಂದು ಪ್ರಯತ್ನ ಮಾಡ್ದ. ಹೇಳ್ದ, ಮಾವ ನನಗೊಂದೆರಡು ಕುರಿ ಕೊಟ್ಬಿಡು, ನನಗೊಂದೆರಡು ಕುರಿ ಕೊಟ್ಬಿಡು, ಆ ಕುರಿಗಳಲ್ಲಿ ಏನು ಬರುತ್ತೆ ನಂದಿರ್ಲಿ, ಉಳಿದ ಕುರಿಗಳೆಲ್ಲ ನಿಂದು. ಅಲ್ಲಿ ಆಲೋಚನೆ ಮಾಡುವಾಗ ಅವನ ಲೈಫ್ ಹೇಗಾಯಿತು ಅಂತ ಹೇಳಿದ್ರೆ, ಅವನು ಹೇಳ್ದ, ನೋಡಪ್ಪ ಪಟ್ಟೆ ಇದ್ರೆ, ಪಟ್ಟೆ ಅಂದ್ರೆ ಆ ಕುರಿ ಮೇಲೆ ಪಟ್ಟೆ ಬರುತ್ತಲ್ವ, ಒಂದು ಆ ಥರ ಇದ್ರೆ ಅದು ನಿನ್ವು, ಇಲ್ಲ ಅಂದ್ರೆ ಎಲ್ಲ ನಾನು. ಅಲ್ಲಿ ನೋಡಿದ್ರೆ ಯಾವೂ ಇಲ್ಲ ಪಟ್ಟೆಗಳು, ಒಂದೆರಡು ಏನೋ ಇದ್ವು, ಈಗ ಇದು ನಿನ್ವು, ಮಿಕ್ಕಿದ್ದೆಲ್ಲ ನಾನು. ಆದ್ರೆ ಅದು ಕತೆ ದೊಡ್ಡದಿದೆ. ಆದ್ರೆ ಲಾಸ್ಟ್ಗೆ ಏನಾಗುತ್ತೆ ಗೊತ್ತಾ, ದೇವರು ಅವನನ್ನ ಆ ರೀತಿ ಕಷ್ಟಪಟ್ಟು ಪ್ರಯಾಸ ಪಟ್ಟು ಬಂದಾಗ ನಂತರ ಇವೆಲ್ಲ ಪಟ್ಟೆಗಳೇ ಇದ್ಬಿಡ್ತು. ಇವನಿಗೆ ಏನಾಯ್ತು ಆಶ್ಚರ್ಯ, ಲಾಭನಿಗೆ, ನೀನ್ ಸರಿ ಇಲ್ಲಪ್ಪ ನೀನು, ನೋಡಿ ಪಟ್ಟೆ ಇರೋ ಕುರಿ ನಿಂದು ಅಂತ ಹೇಳಿದ್ರೆ ಎಲ್ಲಾ ಕುರಿಗಳು ಪಟ್ಟೆವೇ ಈತಾ ಇದಾವೆ, ಇನ್ನು ನೀನು ಸಪರೇಟ್ ತಗೊಂಡೋಗು ಅಂತ ಹೇಳ್ಬಿಟ್ಟು ಅವನ್ನ ಸಪರೇಟ್ ಮಾಡ್ಬಿಡ್ತಾನೆ. ಅಂದ್ರೆ ನೋಡಿದ್ರೆ ಸಕ್ಸಸ್ ಫಸ್ಟ್ ಬರ್ಲಿಲ್ಲ ಅವನಿಗೆ, ಆದರೆ ಆನಂತರ ಅವನ ಲೈಫಲ್ಲಿ ಏನಾಯ್ತು, ಸಕ್ಸಸ್ ಬಂತು. ಅಂದ್ರೆ ಅದರ ಅರ್ಥ, ಯಾಕೋ ಅವನು ನಿರಾಶೆ ಪಟ್ಟು ನಾನು ಹೋಗ್ಬಿಡ್ತೀನಪ್ಪ, ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟಿದ್ರೆ ಅವನಿಗೆ ಸಕ್ಸಸ್ ಬರ್ತಾ ಇಲ್ಲ. ಸಕ್ಸಸ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಕಾಯ್ಬೇಕು. ಅನೇಕ ಸಂದರ್ಭಗಳಲ್ಲಿ ಫೇಲ್ಯೂರ್ ಆಗ್ತೀವಿ, ಆದ್ರೆ ಫೇಲ್ಯೂರ್ ಆಗುವಾಗ ನಾವೇನಾಗಬಾರ್ದು, ನಿರಾಶೆ ಆಗಬಾರ್ದು. ನಾವ್ ಯಾವುದೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ನಿರಾಶೆ ಆಗಬಾರ್ದು. ದೇವರು ಖಂಡಿತ ಅದ್ಭುತ ಮಾಡ್ತಾನೆ ಎಂಬುದಾಗಿ ನಾವು ಕಾಯುತ್ತಾ ಇರುವಾಗ ದೇವರು ಕಾರ್ಯ ಮಾಡ್ತಾನೆ. ಉದಾಹರಣೆಗಳನ್ನ ನೋಡುವಾಗ ಯೋಸೇಫನ ಲೈಫಲ್ಲಿ ಕೂಡ ಅವನು ಫಸ್ಟ್ ಸಕ್ಸಸ್ ಕಂಡ, ಕನಸುಗಳನ್ನ ಕಂಡ. ಅವನು ನಾನು ಹಿಂಗಾಗ್ಬಿಡ್ತೀನಿ, ನಾನು ಹಂಗಾಗ್ಬಿಡ್ತೀನಿ ಅಂತ ಕನಸನ್ನ ಕಂಡ. ಆದ್ರೆ ಅವ್ರ ಅಣ್ಣಂದಿರ ಹತ್ರ ಹೇಳಿದಾಗ ಅವ್ರೇನು ಹೇಳಿದ್ರು ಗೊತ್ತಾ, ನೀನು ಬರೀ ಕನಸುಗಾರ ಅಷ್ಟೇ. ಕೆಲವ್ರು ಹೇಳ್ತಾರಲ್ಲ, ನೀನು ಕನಸು ಬಿದ್ದೈತೆ, ಕನಸಷ್ಟೇ, ಅದನ್ನ ನಡೆಯಲ್ಲ ಅಲ್ವಾ. ಕೆಲವು ಸಾರಿ ಕನಸುಗಳಲ್ಲಿ ನಾವು ತುಂಬಾ ಸಂತೋಷ ಪಡ್ತೀವಿ, ಓ ದುಡ್ಡೇ ದುಡ್ಡು, ಎದ್ದು ನೋಡಿದ್ರೆ ಮನೇಲಿ ಏನೂ ಇರಲ್ಲ ಅಲ್ವಾ. ಕನಸಲ್ಲಿ ದುಡ್ಡು ಬಂತು. ಕೆಲವರೆಲ್ಲ ನನಗೆ ಫೋನ್ ಮಾಡ್ತಾರೆ, ಫಾಸ್ಟೇ ನನ್ನ ಕನಸಲ್ಲಿ ಹಣ ಬಂದೈತೆ, ನನ್ನ ಕನಸಲ್ಲಿ ಇದು ಬಂದೈತೆ, ಅದು ಬಂದೈತೆ, ಇದರ ಅರ್ಥ ಏನು ಫಾಸ್ಟೇ, ನಾನು ಸಕ್ಸಸ್ ಆಗ್ತೀನಾ, ನಾನು ಆಶೀರ್ವಾದ ಹೊಂದ್ತೀನಾ, ಹಿಂಗೆಲ್ಲ ಕೇಳ್ತಾರೆ. ದೇವ್ರಿಗೆ ಸ್ತೋತ್ರ ಕಾಣಿಸೋದು. ಕೆಲವು ಸಾರಿ ಊಟ ತಿನ್ಬೇಕು, ಚೆನ್ನಾಗಿ ದೊಡ್ಡ ಹೋಟ್ಲಲ್ಲಿ ಹೋಗಿ ಊಟ ತಿನ್ಬೇಕು ಅಂತ ಇರುತ್ತೆ, ಕನಸಲ್ಲಿ ಬರುತ್ತೆ, ಆದ್ರೆ ನಿಜವಾಗಿರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಮುದ್ದೆನೋ ರೊಟ್ಟಿನೋ ಹಾಕ್ತಾರೆ ಅಲ್ವಾ. ಕನಸಲ್ಲಿ ಏನೇನೋ ಕಾಣಿಸ್ತದೆ, ಆದರೆ ನಿಜ ರೂಪದಲ್ಲಿ ಇರಲ್ಲ. ಈ ಯೋಸೇಫನಿಗೆ ಹಂಗೇನೆ, ಕನಸಲ್ಲಿ ಬಂತು, ನನಗೆಲ್ಲರೂ ಅಡ್ಡ ಬೀಳ್ತಾರೆ, ನಾನು ದೊಡ್ಡವನಾಗ್ತೀನಿ, ನಾನು ಹಂಗಾಗ್ತೀನಿ ಹಿಂಗಾಗ್ತೀನಿ. ಅಣ್ಣಂದ್ರೆಲ್ಲ ಗೇಲಿ ಮಾಡಕ್ ನೋಡಿದ್ರು, ನೀನ್ ಲೈಫಲ್ಲಿ ನೀನ್ ಸಕ್ಸಸ್ ಆಗಲ್ಲ, ನೀನೇನ್ ದೊಡ್ಡಿದ, ನಾವು ನಿಮಗಿಂತ ದೊಡ್ಡವರು, ನಾವೇ ಸಕ್ಸಸ್ ಆಗಿಲ್ಲ, ನೀನ್ ಹೆಂಗ್ ಸಕ್ಸಸ್ ಆಗ್ತೀಯಾ, ನೀನ್ ಹೆಂಗೆ ಸಫಲನಾಗ್ತೀಯ ಅಂತ ಕೇಳಿದ್ರು. ಯೋಸೇಫನ್ ಹೇಳ್ತಾನೆ, ಇಲ್ಲ ಇಲ್ಲ, ನನಗೆ ದೇವ್ರು ಹೇಳಿದ್ದಾನೆ, ದೇವ್ರು ಹೇಳಿದ್ರೆ ಆಯ್ತು, ಒಂದು ಕೆಲಸ ಮಾಡೋಣ, ನಿನ್ನನ್ನೇ ದೂರ ಮಾಡಿದ್ರೆ ದೇವ್ರೇನ್ ಮಾಡ್ತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಅವನ್ನೇನ್ ಮಾಡ್ಬಿಟ್ರು, ಮಾರ್ಬಿಟ್ರು. ಆದ್ರೆ ನೋಡಿ, ಅವನು ಕೆಲವು ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ ಫೇಲ್ಯೂರ್ ಆದ, ಅಣ್ಣಂದಿರ ಹತ್ರ ಫೇಲ್ಯೂರ್ ಆದ, ಪೋಟಿಪರ್ನ ಮನೆಯಲ್ಲಿ ಫೇಲ್ಯೂರ್ ಆದ, ಸೆರೆಮನೆಯಲ್ಲಿ ಫೇಲ್ಯೂರ್ ಆದ. ಆದರೆ ಒಂದು ದಿವಸ ಬಂತು, ದೇವರವನನ್ನ ಸಫಲ ಮಾಡಿದ. ಹಲ್ಲೆಲೂಯ. ನೀವು ನಿಮ್ಮ ಲೈಫಲ್ಲಿ, ನನ್ನ ಲೈಫಲ್ಲಿ ನಾವು ಒಳ್ಳೆಯದನ್ನ ಮಾಡಿ ಕಾಯುತ್ತಿರುವಾಗ ಕರ್ತನು ಖಂಡಿತ ಕಾರ್ಯ ಮಾಡುವನು. ಹಲ್ಲೆಲೂಯ. ನಂಬ್ತೀರಾ ದೇವ್ರು ಮಾಡ್ತಾರಂತ? ಖಂಡಿತ ಮಾಡ್ತಾರೆ. ನೋಡಿ, ದೇವರು ನಂಬಿಗಸ್ತನಾಗಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನದಲ್ಲಿ ಸಫಲತೆ ಬರಬೇಕಾದರೆ ನಾವು ನಂಬಿಗಸ್ತರಾಗಿರ್ಬೇಕೆಂಬುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಗಲಾತ್ಯ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಏನಾಗುತ್ತೇವೆ? ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ. ಒಂದು ಸಾರಿ ಈಗಾಯ್ತು, ಒಬ್ರು ಏನಾಯ್ತು, ತಡ ಆಗೋಯ್ತು, ಬೆಳೆ ಹಾಕೋದು ತಡ ಆಗೋಯ್ತು, ಎಲ್ರೂ ಬೆಳೆ ಹಾಕ್ಬಿಟ್ಟಿದ್ರು, ಎಲ್ರದು ಮೊಳಕೆ ಹೊಡೆದು ಎಲ್ಲ ದೊಡ್ಡದಾಗ್ತಾ ಇದೆ, ಇವನಿನ್ನು ಬೆಳೆಯನ್ನೇ ಬೆಳೆದಿಲ್ಲ. ಆಗ ಇವನು ಉಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ರು ಅಂತಾರೆ,
ಏನಪ್ಪ ನಮ್ದು ಇನ್ನು ಅರ್ಧ ಬೆಳೆ ಆಗೋಗಿದೆ, ಇವಾಗ ನೀನು ಆಗ್ತಾ ಇದೀಯಾ, ನಿನ್ನ ಟೈಮ್ಗೆ ಮಳೆನೇ ಬರೋದಿಲ್ಲ, ನಿನ್ನ ಬೆಳೆ ಪೂರ್ತಿ ಆಗಲ್ಲ, ನಿನ್ನ ನಷ್ಟವಂತೀಯ ಅಂತ ಹೇಳ್ದ. ಅವನು ಹೇಳ್ದ, ಇಲ್ಲ ನಾನು ದೇವರಲ್ಲಿ ನಂಬ್ತೀನಿ, ದೇವರು ನನ್ನ ಕೈ ಕೆಲಸವನ್ನ ಸಫಲ ಮಾಡ್ತಾನೆ, ಸಕ್ಸಸ್ ಆಗ್ತೀನಿ ಅಂತ ಬೆಳೆ ಆಗದ. ಆ ವರ್ಷ ಏನಾಯ್ತು ಗೊತ್ತಾ, ಮಳೆಗಳು ಲೇಟ್ ಆಗಿ ಬಂತು, ಎಲ್ಲರ ಬೆಳೆ ಅರ್ಧಕ್ಕೆ ಒಣಗೋಯ್ತು, ಇವನ ಬೆಳೆ ಏನಾಯ್ತು, ಪೂರ್ತಿ ಆಯ್ತು. ನೋಡಿ, ಕೆಲವು ಸಾರಿ ನಂಬಿಕೆ ಅನ್ನೋದು ಹಾಗೇನೆ, ನಾವು ಮಾಡೋದು ನಾವು ಮಾಡಬೇಕು, ದೇವರು ಪ್ರತಿಫಲ ಕೊಡೋದು ದೇವರು ಪ್ರತಿಫಲ ಕೊಡ್ತಾನೆ. ಇಲ್ಲಿದ್ರೆ ಮನಗುಂದದಿದ್ದರೆ ಅಂದ್ರೆ ಏನದರ ಅರ್ಥ, ಮನಸ್ಸು ಗುಂದು ಹೋಗುವುದು, ಆಗಲ್ಲ, ನಡೆಯಲ್ಲ, ಸಿಗಲ್ಲ, ಇದು ಮನಗುಂದುವುದು. ಆದರೆ ದೇವರು ಹೇಳ್ತಾನೆ, ಮನಗುಂದದಿದ್ದರೆ ನೀನೇನ್ ಮಾಡ್ತೀಯ ಅಂದ್ರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯು. ಬೆಳೆ ಅಂದ್ರೆ ಏನು, ಫಲ, ಸಕ್ಸಸ್. ಬೆಳೆ ಅಂದ್ರೆ ಸಕ್ಸಸ್, ಅದನ್ನು ನೀನು ಕೊಯ್ಯುವಿ ಎಂದು ದೇವರು ವಾಕ್ಯ ಹೇಳ್ತದೆ. ದೇವ ಜನವೇ, ಈ ಎಲ್ಲಾ ಭಕ್ತರ ಜೀವಿತದಲ್ಲಿ ಹೇಳಿರುವಂತ ವಿಷಯ, ದೇವರು ನಮಗೆ ಮಾತು ಕೊಟ್ರೆ, ದೇವರ ಚಿತ್ತದಂತೆ ನಾವು ಪ್ರಯತ್ನ ಪಟ್ರೆ ದೇವರು ನಮಗೆ ಸಕ್ಸಸ್ ಅನ್ನ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವೆನೆಂದು ನನಗೆ ಭರವಸೆ ಉಂಟು ಎಂದು ಹೇಳುತ್ತಾ ಇದೆ. ಏನಂತ ಹೇಳ್ತಾ ಇದ್ದಲ್ಲಿ, ಈ ಕೆಲಸವನ್ನ ಪ್ರಾರಂಭಿಸಿದ್ದು ಯಾರು, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದ ಆತನು. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ಏನಾದ್ರೂ ಒಂದು ಮಾಡಬೇಕಾದ್ರೆ ಮೊದಲು ಪ್ರೇಯರಲ್ಲಿ ಇಡ್ರಿ ಅಲ್ವಾ. ನಾನು ಹೀಗೆ ಹೇಳಿದೆ, ನಾವು ಒಂದೊಂದು ಪ್ರೋಗ್ರಾಮ್ ಅನ್ನ ಮಾಡುವಾಗ, ಒಂದು ವೇಳೆ 21ನೇ ತಾರೀಕು ಮೋಕ್ಷ ಮಾರ್ಗ ಸಭೆಗಳ ಕೂಟ ಆಗಿರ್ಬೋದು, ವಾಚ್ ನೈಟ್ ಪ್ರೇಯರ್ ಆಗಿರ್ಬೋದು, ಮತ್ತು ಎಲ್ಲರಿಗೂ ಯೂಟ್ಯೂಬಲ್ಲಿ ಮತ್ತೆ ಎಲ್ಲರಿಗೂ ಸೇರಿ ಜನವರಿ 26ನೇ ತಾರೀಕು ಇರುವಂತ ಕೂಟ ಆಗಿರ್ಬೋದು, ನಾವು ಒಂದು ವೇಳೆ ಏನ್ ಮಾಡ್ತೀವಿ, ಇದನ್ನು ನಾವು ಆಲೋಚನೆ ಮಾಡ್ತೀವಿ, ಇದು ದೇವರ ಚಿತ್ತದ ಪ್ರಕಾರವಾಗಿದ್ರೆ ದೇವರು ಅದನ್ನ ಸಕ್ಸಸ್ಸು ಮಾಡ್ತಾರೆ, ಅದನ್ನ ಸಕ್ಸಸ್ಸು ಮಾಡ್ತಾರೆ. ಅದಕ್ಕೆ ಕೀರ್ತನೆಗಾರನಾದಂಥ ದಾವೀದನು ತನಗೆ ತಾನೇ ಈ ರೀತಿಯಾಗಿ ಕೀರ್ತನೆ 42:11 ಹೇಳ್ತಾನೆ. ಏನಂತ ಗೊತ್ತಾ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ತನಗೆ ತಾನೇ ಹೇಳ್ಕೊಡ್ತಾನೆ, ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ, ದೇವರನ್ನ ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರು ಆಗಿದ್ದಾನೆ, ನಾನು ಇನ್ನೂ ಆತನನ್ನ ಸ್ತುತಿಸುತ್ತಿರುವೆನು. ದಾವೀದನು ಹೇಳ್ತಾ ಇದ್ದಾನೆ, ಜನರ ಮಾತಿಗೆ ಕಿವಿ ಕೊಡಬೇಡ, ಅವ್ರ ಹಂಗೇನೆ ಅವ್ರನಿಂದ ಕೆಳಗೆ ಎಳಿತಾ ಇರ್ತಾರೆ, ನಿನಗೆ ಅಡ್ಡ ಆಗ್ತಾ ಇರ್ತಾರೆ. ಕೆಲವರು ನಮಗೆ ಫೋನ್ ಮಾಡಿ ಹೇಳ್ತಾ ಇರ್ತಾರಲ್ವಾ, ಅಯ್ಯ ನಾನೊಂದು ಸಣ್ಣ ವ್ಯಾಪಾರ ಮಾಡಿದ್ದೀನಿ, ಬೆಳಿಗ್ಗೆ ಯಾರು ನಿಂಬೆಕಾಯಿ ತಂದು ಹಾಕ್ಬಿಟ್ಟಿದ್ದಾರೆ, ನಮ್ಮ ಅಂಗಡಿ ಮುಂದೆ ಯಾರು ಕುಂಕುಮ ಹಾಕ್ಬಿಟ್ಟಿದ್ದಾರೆ, ಏನೋ ಮಂತ್ರಿಸಿ ತಂದು ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇವ್ರು ಏನೋ ಮಾಡೋಣ ಹೊಟ್ಟೆ ಪಾಡಿಗೆ, ಏನು ಸಣ್ಣ ಪಾಪ, ಎಷ್ಟೋ ಕೆಲಸಗಳು ಮಾಡ್ತಾರಲ್ವಾ, ಏನೋ ದುಡಿಯೋಣ ಕಷ್ಟಪಡೋಣ ಅಂತ ಹೋದರೆ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಅವರಿಗೆ ಅಡ್ಡ ಹಾಕೋದು, ಮಾಟ ಮಂತ್ರ ಮಾಡಿಸೋದು, ಶಾಪುಗಳು ಹಾಕೋದು ಅಲ್ವಾ, ಮಾತುಗಳಲ್ಲಿ ಚುಚ್ಚೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಈಗ ಯಾರೋ ಚೆನ್ನಾಗಿದ್ರೆ ಚೆನ್ನಾಗಿರ್ಲಿಯಪ್ಪ ಅಂತ ತಾನೇ ಹೇಳ್ಬೇಕು. ಈಗ ನಮ್ಮ ಸುತ್ತಲೂ ಯಾರಾದ್ರೂ ಚೆನ್ನಾಗಿದ್ರೆ ನಮಗೂ ಲಾಭ ತಾನೆ. ಈಗ ನೀವು ಕೋಟ್ಯಾಧೀಶ್ವರರು ಆದ್ರೆ ನನಗೊಂದು 1000 ಕೊಡಲ್ವಾ, ಕೊಡ್ತೀರ ತಾನೆ. ₹1,00,000 ದೇವ್ರು ಕೊಟ್ಟವ್ರ ಪಾಸ್ಟ್ರಿಗೊಂದು ₹1,000 ಕೊಡೋಣ ಅಂತೀರ ತಾನೆ. ನಿಮ್ಮ ಹತ್ರನೇ ₹1,000 ಇಲ್ಲ ಅಂದ್ರೆ ನನಗೆ ಕೊಡ್ತೀರಾ, ಕೊಡಲ್ಲ. ಹಾಗಾದ್ರೆ ನಾವು ನಮ್ಮ ಸುತ್ತಲೂ ಇರೋರು ಚೆನ್ನಾಗಿರ್ಬೇಕು ಅಂತ ಬಯಸ್ಬೇಕು. ಆದ್ರೆ ಏನಾಗುತ್ತೆ ಗೊತ್ತಾ, ನಮ್ಮ ಒಳ್ಳೆಯದನ್ನ ಬಯಸದೇ ಇರೋರು ಯಾರು ಗೊತ್ತಾ, ನಮ್ಮ ಸಂಬಂಧಿಕರು, ಸುತ್ತಮುತ್ತ ಇರೋರು ನಮ್ಗೆ ಒಳ್ಳೇದೇ ಬಯಸಲ್ಲ. ನಾನು ಹೇಳ್ತೀನಿ ನೋಡಿ ಒಂದು ಉದಾಹರಣೆ. ನಾವು ಈಗ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ, ನನಗೆ ಬೇಕಾಗಿರೋರನ್ನ ಕೆಲವ್ರನ್ನ ನಾನು ಕರೆದೆ, ನನ್ನ ಸಂಬಂಧಿಕರಲ್ಲೇ, ಅವ್ರು ಬರಲಿಲ್ಲ. ಯಾಕೆ, ಹೊಟ್ಟೆಗಿಚ್ಚು, ಅಯ್ಯೋ ಇವರು ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಈಗ ನಮ್ಮನ್ನು ಕರೀತಾರೆ, ನಮ್ಮವ್ರಂತ ತಾನೇ ಕರೆದೆ, ಅದನ್ನ ಉಳಿಸ್ಕೊಬೇಕು ತಾನೇ, ನಾವ್ಯಾಕೆ ಹೋಗ್ಬೇಕು ಅಲ್ಲಿ ಹೋಗಿ ಏನೋ ಅಂದ್ರೆ ಯಾಕೆ. ಈಗ ನಾವೊಂದು ಬಿಲ್ಡಿಂಗ್ ಕಟ್ಟುವಾಗ ಯಾರಿಗೋ ಒಂದು ಪ್ರೇಯರ್ ನಡ್ಸಕ್ಕೆ ಅವಕಾಶ ಕೊಡ್ತೀವಿ, ಇಲ್ಲಿ ಬನ್ನಿ ನೀವು ಉಚಿತವಾಗಿ ನೀವು ನಡೆಸ್ಕೊಳ್ರಿ ಅಂತ ನಾವು ಕೆಲವರಿಗೆಲ್ಲ ಕೊಡ್ತೀವಿ. ಬಿಲ್ಡಿಂಗ್ ಇದ್ದಿದ್ದಕ್ಕೆ ತಾನೇ ನಾವು ದೇವ್ರ ಸೇವೆ ಕೊಟ್ವಿ. ಇಲ್ಲ ಅಂದಿದ್ರೆ ಇಲ್ಲಿ ಎಷ್ಟೋ ಜನ ಬಂದು ಕೆಳಗಡೆ ದೀಕ್ಷಾ ಸ್ನಾನ ಮಾಡಿದ್ರು. ನಾವು ಅದು ಮಾಡಿದ್ರಿಂದ ತಾನೇ ಎಲ್ರಿಗೂ ದೀಕ್ಷಾ ಸ್ನಾನ ಕೊಡೋಕ್ಕಾಯ್ತು. ಅದನ್ನು ನೋಡಿ ಸಂತೋಷ ಪಡಬೇಕು ಹೊರತು ಹೊಟ್ಟೆ ಕಚ್ಚಿಬಿಡ್ಬಾರ್ದಲ್ವಾ. ಹಾಗೇನೆ
ಇಲ್ಲಿ ನಮ್ಮನ್ನ ಕೆಲವರು ಏನ್ ಮಾಡ್ತಾರೆ, ಕುಗ್ಗಿಸ್ತಾರೆ. ಆದ್ರೆ ನಾವೇನ್ ಮಾಡಬಾರ್ದು, ಕುಗ್ಗಿ ಹೋಗಬಾರ್ದು, ವ್ಯಥೆ ಪಡಬಾರ್ದು. ಕೆಲವು ಸಾರಿ ನಾವು ವ್ಯಥೆ ಪಡ್ತೀವಿ, ಅಯ್ಯೋ ಅವ್ರ ಹಂಗ್ ಮಾಡ್ಬಿಟ್ರಲ್ವಾ. ನಾನೇನು ಅನ್ಕೊಳ್ತೀನಿ ಅಂದ್ರೆ, ಅವ್ರು ಬರ್ದೇ ಇದ್ದಿದ್ದಕ್ಕೆ ಊಟ ಮಿಕ್ಕೊಳ್ತು, ಬೇರೆಯವ್ರು ಕೊಟ್ವಿ, ದೇವ್ರಿಗೆ ಸ್ತೋತ್ರ ಅಲ್ವಾ. ಕೆಲವರು ನಿಜವಾಗಿ ಕೆಲಸ ಇದ್ದು ಬರಲಿಲ್ಲ, ಬಟ್ ನನಗೆ ಕೆಲವ್ರು ಗೊತ್ತು ಬೇಕಂತ ಬರಲಿಲ್ಲ, ನಮ್ಮವ್ರು ಸ್ವಂತದವ್ರು, ರಕ್ತ ಸಂಬಂಧಿಗಳು. ನಾನು ಹೇಳೋದೇನಂದ್ರೆ, ಓಕೆ, ಅದರಲ್ಲಿ ಪ್ರತ್ಯೇಕವಾಗಿ ಕೆಲವರು ಸೇವೆಗೆ ಅಡ್ಡ ಹಾಕೋರಿದ್ದಾರೆ. ನಾವು ದುಡಿಮೆ ಬೇಡ ಬಿಟ್ಬಿಡ್ರಿ, ಸೇವೆಗೆ ಅಡ್ಡ ಹಾಕೋರಿದ್ದಾರೆ. ಇವ್ರ ಸೇವೆ ಸಕ್ಸಸ್ ಆಗಬಾರ್ದು, ಇವ್ರ ಚರ್ಚ್ ಬೆಳಿಬಾರ್ದು. ನಿಮಗೆ ಗೊತ್ತಾ, ನಮ್ಮ ಸೇವೆ ವಿರೋಧವಾಗಿ ಒಬ್ರು ಹೇಳಿದ್ರು ನನಗೆ, ಒಬ್ಬ ಪಾಸ್ಟರ್ ಇದ್ದಾರಂತೆ, ಯಾವಾಗಲೂ ನಮ್ಮ ವಿರೋಧವಾಗಿ ಪ್ರೇಯರ್ ಮಾಡ್ತಾರೆ. ನಮಗೆ ಗೊತ್ತು ಅವರು ಯಾರಂತ. ಅವರು ನಮ್ಮ ವಿಶ್ವಾಸಿಗಳೆಲ್ಲ ಅವ್ರು ಯೂಟ್ಯೂಬ್ ವಿಡಿಯೋಸ್ ನೋಡ್ತಾರೆ ಅಂತ ಹೇಳ್ಬಿಟ್ಟು ವಾಕ್ಯ ತಾನೇ ಹೇಳ್ತಾ ಇದ್ದೀವಿ, ನಾವೇನು ಕಾಣಿಕೆಗಳಿಗೆ ಹೇಳಿದ್ವಾ? ಅವರು ಮಾಡೋ ಯೂಟ್ಯೂಬ್ ಸೇವೆ ಸರಿಯಾಗಿ ಆಗ್ಬಾರ್ದು, ಅವರ ಸೇವೆಗಳೆಲ್ಲ ನಡೀಬಾರ್ದು ಅಂತ ಪ್ರೇಯರ್ ಮಾಡ್ತಾರೆ. ನಾನು ಹೇಳ್ತೀನಿ, ಹಂಗಾದ್ರೆ ದೇವರು ಅಂತ ಪ್ರಾರ್ಥನೆ ಕೇಳಿಸ್ಕೊಳ್ತಾರಾ? ಅದು ನಾನು ಹೇಳೋದು. ಅವರು ಯೂಟ್ಯೂಬ್ ಸೇವೆ ಚೆನ್ನಾಗಿ ಆಗ್ಬಾರ್ದು ಅಂದ್ರೆ, ಅವರು ನನಗೆ ಒಬ್ಬ ಸಿಸ್ಟರ್ ಹೇಳ್ತಾ ಇದ್ರು, ನನಗೇನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ, ಪಾಸ್ಟ್ರೇ ನಮ್ಮ ಪಾಸ್ಟ್ರೇ ನಿಮ್ಗೆ ಹಂಗೆ ಪ್ರೇಯರ್ ಮಾಡಿರೋದು, ಅದಕ್ಕೆ ನಿಮ್ಗೆ ಹಂಗೆ ಆಗಿರೋದು. ನನಗೆ ಗಂಟ್ಲು ಕಟ್ಟಿದೆ, ನನಗೆ ಮಾತಾಡಕ್ ಆಗ್ತಾ ಇಲ್ಲ ಅಂದ್ರೆ ಸಾಕು, ನಮ್ಮ ಪಾಸ್ಟ್ರು ಪ್ರೇಯರ್ ಮಾಡಿದ್ರಿಂದ ನಿಮ್ಗೆ ಹಂಗಾಗಿಬಿಟ್ಟಿದೆ ಪಾಸ್ಟ್ರೇ ಅಂತ ಹೇಳ್ತಾರೆ. ಆಗ ನಾನು ಹೇಳಿದ್ದಾರೆ, ಹೋಗ್ಲಿ ಬಿಡಿ, ಒಳ್ಳೆ ಪಾಸ್ಟ್ರು ನಿಮ್ಮ ಪಾಸ್ಟ್ರು. ಯಾಕೆಂದ್ರೆ ದೇವರು ಶಾಪ ಹಾಕಿದೋದನ್ನ ನಮ್ಗೆ ಆಶೀರ್ವಾದವಾಗಿ ಕೊಡ್ತಾರೆ ಅಲ್ವಾ. ಅವ್ರು ಹೇಳ್ತಾರೆ, ನಮ್ಮ ಪಾಸ್ಟರ್ ನಿಮ್ಗೆ ಹಿಂಗೆ ಪ್ರೇಯರ್ ಮಾಡ್ತಾ ಇರೋದು ಅಂತ. ಇಟ್ಸ್ ಓಕೆ. ಅಂದ್ರೆ ನಾವು ನೋಡುವಾಗ ಈ ರೀತಿಯಾಗಿ ಕೆಲವು ಸಾರಿ ಮಾಡ್ತಾರೆ. ಇದನ್ನ ಕೇಳಿಸಿಕೊಳ್ಳುವಾಗ ನಾವು, ಅಯ್ಯೋ ಇವರು ನಮಗೆ ಏನೋ ಮಾಡಿಸ್ಬಿಡ್ತಾರೆ ಅಂತ ನಾವು ಸೇವೆ ಮಾಡ್ದಿರಕ್ಕಾಗುತ್ತಾ? ಅವ್ರು ಹೊಡಿತಾರಪ್ಪ, ಅವ್ರು ಬೈತಾರಪ್ಪ ಅಂತ ಸೇವೆ ಮಾಡ್ದಿರಕ್ಕಾಗುತ್ತಾ? ಮಾಡ್ಲೇಬೇಕು. ಅದಕ್ಕೆ ನಾವು ನಮ್ಮನ್ನೇನ್ ಮಾಡ್ತೀವಿ, ಕುಗ್ಗಿ ಹೋಗದೆ ನಮ್ಮನ್ನ ಧೈರ್ಯ ಪಡಿಸ್ಕೊಡ್ತೇವೆ. ನೀನ್ ಯಾಕೆ ಕುಗ್ಗಿ ಹೋಗ್ಬೇಕು, ಮಾಡು ಸೇವೆಯನ್ನು ಅಂತ ನಾವು ನಮ್ಮನ್ನ ಏನ್ ಮಾಡ್ತೀವಿ, ದಾವೀದನಂತೆ ಎಚ್ಚರಿಸ್ಕೊಳ್ತೇವೆ. ಈಗ ಕೊನೆಯಲ್ಲಿ ಈ ವಾಕ್ಯಕ್ಕೆ ಬರೋಣ, ಯೆಹೋಶುವನ ಗ್ರಂಥಕ್ಕೆ ಬರೋಣ. ಆಗ ಅಂತ ಹೇಳಿದೆಯಲ್ವಾ, ಯಾವಾಗ? ಆಗ ನೀನು ಸಫಲನಾಗುವಿ, ಕೃತಾರ್ಥನಾಗುವಿ. ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ, ನೀನು ಏನು ಮಾಡಿದ್ರು ಸಫಲನಾಗುವಿ ಅಂತ ಹೇಳ್ತಾ ಇದೆಯಲ್ಲ, ಯಾವಾಗ? ಕೆಲವು ವಿಷಯಗಳನ್ನ ಮಾತ್ರ ನೋಡೋಣ. ಒಂದು 7ನೇ ವಚನವನ್ನ ನೋಡ್ರಿ, ಯೆಹೋಶುವನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು. ಫಸ್ಟ್ ಥಿಂಗ್ ನೀನೇನ್ ಮಾಡಪ್ಪ ಯೆಹೋಶುವ, ನಾನು ಮೋಶೆ ಮೂಲಕ ನಿನಗೇನು ಬೋಧಿಸಿದ್ದೀನಲ್ವಾ, ಆ ಬೋಧನೆಯನ್ನ ಕೇಳಿಸಿಕೋ, ನಡ್ಕೋ, ಆಗ ನಿನಗೇನಾಗುತ್ತೆ, ಸಫಲತೆ ಬರುತ್ತೆ. ಇದೆಯಾ? ಹಾಗಾದ್ರೆ ನಾವೇನ್ ಮಾಡ್ಬೇಕು? ದೇವರ ಸೇವಕರನ್ನಲ್ಲ, ನನ್ನನ್ನಲ್ಲ, ದೇವರ ವಾಕ್ಯವನ್ನಾದರೂ ನಾವೇನ್ ಮಾಡಬೇಕು? ಅನುಸರಿಸಬೇಕು. ನಾವು ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡಬೇಕು? ದೇವರು ತಮ್ಮ ಸೇವಕರ ಮೂಲಕ ನಮಗೆ ಕೊಟ್ಟಿರುವ ಧರ್ಮೋಪದೇಶ ಅಂದ್ರೆ ಉಪದೇಶ, ದೇವರ ವಾಕ್ಯ, ಅವುಗಳನ್ನ ನಾವೇನ್ ಮಾಡಬೇಕು? ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತರಾಗಿರಬೇಕು. ಎರಡನೇದಾಗಿ, ಅದೇ 7ನೇ ವಾಕ್ಯದಲ್ಲಿ ಹೇಳುತ್ತದೆ, ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಏನ್ ಮಾಡಬಾರ್ದು? ಸಕ್ಸಸ್ ಬರಬೇಕು ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಮಾಡ್ರಿ, ನಾವು ಹೇಳ್ತೀವಿ, ಅಂಗಡಿ ಇಟ್ರಿ, ನಾವು ಪ್ರೇಯರ್ ಮಾಡ್ತೀವಿ, ಸಿಸ್ಟರ್ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ನಿಮ್ ಬಿಸ್ನೆಸ್ ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಒಬ್ಬರು ಒಂದು ಅಂಗಡಿ ಮಾಡಿಬಿಟ್ಟು ಪಾಸ್ಟರ್ ಬನ್ನಿ ಪ್ರೇಯರ್ ಮಾಡಿ ಅಂತ ಹೇಳಿದರು. ಎಸ್, ನಾವು ಹೋದ್ವಿ, ಪ್ರೇಯರ್ ಮಾಡಿದ್ವಿ, ದೇವರಿಗೆ ಸ್ತೋತ್ರ. ಎಲ್ಲ ಬಿಸ್ಕೆಟು, ಚಾಕ್ಲೇಟು, ತಿಂಡಿ ತಿನಿಸು ಎಲ್ಲ ಅದು ಇದು ಎಲ್ಲ ಇಟ್ಟಿದ್ದಾರೆ, ದೇವರಿಗೆ ಸ್ತೋತ್ರ. ನಾವೇನಂತ ಪ್ರಾರ್ಥನೆ ಮಾಡ್ತೀವಿ? ದೇವರೇ ಈ ಆಶೀರ್ವಾದ ಮಾಡು, ಮೋಸ ಮಾಡಬಾರ್ದು, ನ್ಯಾಯಯುತವಾಗಿ ಮಾಡಬೇಕು, ಇವ್ರು ಮಾಡೋ ಕೆಲಸ ಚೆನ್ನಾಗಿ ಮಾಡಬೇಕು. ಓಕೆ, ನಾವು ಪ್ರಾರ್ಥನೆ ಮಾಡಿ ಬಂದು ಒಂದು 2 ತಿಂಗಳು 3 ತಿಂಗಳಾದ್ಮೇಲೆ ನಿಧಾನವಾಗಿ ಪಾನ್ ಪಾಕೆಟ್ಗಳು, ಕಳ್ಳತನವಾಗಿ ಒಳಗಡೆ ಸಾರಾಯಿ ಪಾಕೆಟ್ಗಳು, ಇದನ್ನೆಲ್ಲ ಮಾರ್ಬಿಟ್ಟು, ಪಾಸ್ಟ್ರೇ ನೀವೇ ತಾನೇ ಪ್ರೇಯರ್ ಮಾಡಿದ್ರಿ, ಬಂದು ನಮಗೆ ಸಕ್ಸಸ್ಸೇ ಸಿಕ್ಕಿಲ್ಲ ಪಾಸ್ಟ್ರೇ ಅಂದ್ರೆ ನಾವೇನ್ ಮಾಡೋಣ? ನಾವು ಪ್ರಾರ್ಥನೆ ಮಾಡಿದ್ದು ನ್ಯಾಯಯುತವಾಗಿ ನೀವೇನು ಮಾಡಬೇಕು ಅಂತ. ನೀವು ಪ್ರೇಯರ್ ಮಾಡಿಸುವಾಗ ನ್ಯಾಯವಾಗಿದ್ದು
ದಿನ ಆದ್ಮೇಲೆ ಸಕ್ಸಸ್ಗೋಸ್ಕರ ತಪ್ಪು ಮಾರ್ಗ ಹಿಡಿದ್ರೆ ತಪ್ಪು ಯಾರ್ದು? ಹೌದಲ್ವಾ? ಆಮೇಲೆ ಏನಾಯ್ತು? ನಾವ್ ಹೇಳಿದ್ವಿ, ನೀವು ಆ ಥರ ಎಲ್ಲ ಮಾಡಿದ್ರೆ ದೇವ್ರು ಒಪ್ಪಲ್ಲ, ದೇವ್ರಿಗೆ ಇಷ್ಟ ಆಗಲ್ಲ. ಅದು ತೆಗೆದ್ರೆ ಮುಚ್ಚಬೇಕಾಗುತ್ತೆ ಬಾಗಿಲು. ಅದು ಮುಚ್ಚ್ರಿ. ಸಕ್ಸಸ್ ಇಲ್ಲ ಅಂದ್ರೆ ಮುಚ್ಚ್ರಿ. ಅದಿಲ್ಲ ಅಂದ್ರೆ ದೇವ್ರು ಇನ್ನೊಂದು. ಆದ್ರೆ ದೇವರ ನಾಮ ಅವಮಾನ. ಅದಕ್ಕೆ ನೋಡ್ರಿ, ಕ್ರೈಸ್ತರ ಮಾರ್ಗ ನೇರವಾದ ಮಾರ್ಗ ಆಗಿರ್ಬೇಕು, ನ್ಯಾಯವಾದ ಮಾರ್ಗ ಆಗಿರ್ಬೋದು, ತಪ್ಪಾದ ಮಾರ್ಗ ಅಲ್ಲ. ನಾವು ಪ್ರಾರಂಭಿಸುವಾಗ ಚೆನ್ನಾಗೇ ಇರ್ತೀವಿ, ಆಮೇಲೆ ಏನೋ ಕೆಲವು ಸುಳ್ಳುಗಳು, ಪಳ್ಳುಗಳು, ಮೋಸಗಳು ಈ ವ್ಯಕ್ತಿ ಮಾಡ್ದಂಗೆ. ಅಂಗಡಿಯಲ್ಲಿ ನಾವೇ ಪಾನ್ ಪರಾಗ ತಿನ್ನಬಾರ್ದು, ಸಾರಾಯಿ ಕುಡಿಬಾರ್ದು ಅಂತ ಹೇಳಿದವ್ರೆ, ಬಿಡಿ ಸಿಗರೇಟ್ ಸೇದಬಾರ್ದು ಅಂತ ಹೇಳಿದ್ರು ಅವರೇ ನಾವೇ ಕ್ರೈಸ್ತರೇ ಮಾಡಿದ್ರೆ ಹೆಂಗೆ? ಒಬ್ಬರು ನನಗೆ ಗೊತ್ತಿರೋರು, ಇದೆಲ್ಲ ನಾನು ಸುಮ್ಮನೆ ಕತೆ ಹೇಳ್ತಾ ಇಲ್ಲ. ಒಬ್ಬರು ಒಂದು ಅಂಗಡಿ ಹತ್ರ ಹೋದೆ, ನಾವಿರುವಂತ ಜಾಗದಲ್ಲಿ, ಬೆಂಗಳೂರಲ್ಲಿ. ಅಲ್ಲಿ ಹೋಗಿ ಅವ್ರ ಹತ್ರ ನಾನು ಕೇಳಿದೆ, ನೀವು ಕ್ರಿಶ್ಚಿಯನ್ಸಾ ಅಂತ ಕೇಳಿದೆ. ಹೌದು ಸಾರ್ ಅಂದ್ರು. ಯಾಕೆ ಅಂತ ಕೇಳಿದ್ರು. ಇಲ್ಲ ಕೇಳಿದೆ, ನಿಮ್ಮನ್ನು ನೋಡಿದಾಗ ಹಂಗೆ ಅನಿಸ್ತು, ಅದು ನಾನೇನು ಪಾಸ್ಟ್ರು ಅನ್ಲಿಲ್ಲ, ನಾನೇನು ವಿಶ್ವಾಸಿನೂ ಅನ್ಲಿಲ್ಲ. ಆಮೇಲೆ ಕೇಳಿದೆ, ನಿಮ್ದು ಯಾವ ಪ್ಲೇಸ್ ಸಿಸ್ಟರ್ ಅಂದೆ. ನಮ್ದು ಅಲ್ಲಿ ಪಾಸ್ಟ್ರೇ ಅಂದ್ರು. ನಾನು ಕೇಳಿದೆ, ಮತ್ತೆ ನೀವು ಅಲ್ಲೇ ಯಾಕೆ ಮಾಡಿಲ್ಲ, ಇಲ್ಲಿಗೆ ಬಂದ್ರೆ? ಅಂದ್ರೆ ಅಲ್ಲೆಲ್ಲ ನೋಡ್ತಾರೆ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಏನೋ ಅಲ್ಲೆಲ್ಲ ಏನ್ ಮಾಡ್ತಾರೆ, ಅಲ್ಲಿ ಬಿಡಿ ಸಿಗರೇಟು ಇದೇ ಜಾಸ್ತಿ ಹೋಗ್ತದೆ. ನೋಡಿದ್ರ, ಅವ್ರ ಪಾಸ್ಟ್ರಿಗಿಂತ ದೂರ ಇದ್ದಾರೆ, ಇಲ್ಲೋ ಪಾಸ್ಟ್ರ್ ಇದ್ದಾರೆ ಅಂತ ಗೊತ್ತಿಲ್ಲ ಅವರಿಗೆ. ಆದ್ರೆ ಈ ಪಾಸ್ಟ್ರು, ನಾನು ಪಾಸ್ಟ್ರು ನೋಡದೇ ಇರ್ಬೋದು, ಬಟ್ ದೇವರು ಎಲ್ಲಿ ಓಡೋಗ್ತೀಯಾ? ದೇವರಿಂದ ಎಲ್ಲಿ ಓಡೋಗ್ತೀಯಾ? ಹೌದು, ನಿಮ್ ಚರ್ಚ್ ಅವರು, ನಿಮ್ ಪಾಸ್ಟ್ರು ಅಲ್ಲಿದ್ದಾರೆ, ಅದಕ್ಕೆ ಅವ್ರು ನೋಡ್ತಾರಂತ ಎಲ್ಲೋ ಒತ್ಕೊಂಡು ಅಂಗಡಿ ಇಟ್ಟಿದ್ಯಾ ನೀನು. ಬಟ್ ಇಲ್ಲಿ ಪಾಸ್ಟ್ರೇ ನೋಡ್ಬಿಟ್ರು. ಆದ್ರೆ ಪಾಸ್ಟ್ರು ನೋಡದೆ ಇದ್ರು, ದೇವ್ರು ನೋಡಲ್ವಾ? ಸಕ್ಸಸ್ ಬೇಕು ನಿಜಾನೇ. ಅದಕ್ಕಂತೇಳಿ ಕಳ್ಳ ಮಾರ್ಗಗಳನ್ನ ಹಿಡಿಬಾರ್ದು. ಎಡಕ್ಕಾದ್ರೂ ಬಲಕ್ಕಾದ್ರೂ ನೀನು ನೋಡಬಾರ್ದು, ಹೋಗ್ಬಾರ್ದು, ನೀನು ನೇರವಾಗಿ ಹೋಗ್ಬೇಕು ನೋಡಿ. ಆಗ ನೀನು ಸಕ್ಸಸ್ ಆಗ್ತೀಯ ಅಂತ ದೇವ್ರ ವಾಕ್ಯ ಹೇಳ್ತಾರೆ. ದೇವ್ರ ವಾಕ್ಯ ಇದನ್ನ ನಾವು ಬಿಸ್ನೆಸ್ ಮಾಡೋರು ಏನಂದ್ರೆ, ಹಂಗೆಲ್ಲ ಮಾಡಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಕ್ಕಾಗುತ್ತಾ ಅಂತಾರೆ. ಬಿಸ್ನೆಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನ್ಯಾಯ ಮುಖ್ಯ, ಸತ್ಯ ಮುಖ್ಯ, ಒಳ್ಳೆಯತನ ಮುಖ್ಯ. ಅದು ಮಾತ್ರ ನಾವು ನೋಡ್ತಾ ಇದ್ದೇವೆ. ಮೂರನೇದಾಗಿ 8ನೇ ವಾಕ್ಯವನ್ನು ಓದ್ರಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಈ ಧರ್ಮಶಾಸ್ತ್ರವು ಯಾವಾಗ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಅದನ್ನು ಹೇಳಿದ ಮೇಲೆ ಆಗ, ಹೌದಲ್ವಾ? ಏನಿರ್ಬೇಕು ನಿನ್ನ ಬಾಯಲ್ಲಿ? ಯಾವಾಗಲೂ ನಿನ್ನ ಬಾಯಲ್ಲಿ ಧರ್ಮಶಾಸ್ತ್ರ ಇರಲಿ, ಅಂದ್ರೆ ವಾಕ್ಯ ಇರಲಿ. ನಾನು ಕೂಡ ಆಲೋಚನೆ ಮಾಡ್ತಾ ಇರೋದು, ನಾವು ಸಭೆಯಾಗಿ, ನಾವು ವಿಶ್ವಾಸಿಗಳಾಗಿ ಬೈಬಲ್ ವಾಕ್ಯವನ್ನ ಕಂಠಪಾಠ ಮಾಡಬೇಕು. ದೊಡ್ಡ ಕಷ್ಟವಾದ ವಾಕ್ಯಗಳಲ್ಲ, ಸುಲಭವಾಗಿರುವ ವಾಕ್ಯಗಳಿಂದ ಸ್ಟಾರ್ಟ್ ಮಾಡಬೇಕು. ಸಣ್ಣ ಸಣ್ಣ ವಾಕ್ಯಗಳನ್ನ ಬಾಯ್ಪಾಠ ಮಾಡಬೇಕು. ಮುಖ್ಯವಾದ ವಾಕ್ಯಗಳನ್ನ ಕಂಠಪಾಠ ಮಾಡಬೇಕು. ಆ ವಾಕ್ಯಗಳು ನಮ್ಮಲ್ಲಿದ್ರೆ ನಮಗೆ ಧೈರ್ಯ ಬರುತ್ತದೆ. ದೇವರಿಂತ ವಾಗ್ದಾನ ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ದೇವರ ಸಕ್ಸಸ್ ಕೊಡ್ತೀನಿ ಅಂತ ಹೇಳಿದ್ದಾನೆ. ಈ ವಾಕ್ಯವನ್ನೇ ಆಗಲಿ ನಾವೇನ್ ಮಾಡಬೇಕು? ಅಟ್ಲೀಸ್ಟ್ ನೀವು 1ನೇ ಅಧ್ಯಾಯ 8, 9 2 ವಾಕ್ಯ ಇದೆ. 8, 9 ನೀವು ಧ್ಯಾನ ಮಾಡಿದ್ರೂ ಪರವಾಗಿಲ್ಲ. 9ನೇ ವಾಕ್ಯ ನೀವು ಧ್ಯಾನ ಮಾಡಿದ್ರು, ಕಂಠಪಾಠ ಮಾಡಿದ್ರೂ ಪರವಾಗಿಲ್ಲ. ಒಂದೊಂದೇ ವಾಕ್ಯವನ್ನ ಕಂಠಪಾಠ ಮಾಡಿರಿ. ನಿಮ್ಮ ಬಾಯಲ್ಲಿ, ಯಾರೋ ಒಬ್ಬರು ಮೊನ್ನೆ ಹೇಳಿದ್ನಲ್ವಾ, ಮನೆಯಲ್ಲಿ ಪ್ರೇಯರ್ ಮಾಡಿ, ದೇವ್ರೇ ಟ್ರಿಪ್ ಹೋಗ್ತಾ ಇದ್ದೀವಿ, ನಿನ್ನ ಪ್ರಸನ್ನತೆ ಯಾವಾಗಲೂ ನಮ್ಮೊಟ್ಟಿಗಿರ್ಬೇಕು, ನಾವು ಹೋಗುವಾಗ ಬರುವಾಗ ನಮ್ಮನ್ನ ಕಾಪಾಡ್ಬೇಕು ಅಂತ ಹೇಳಿಬಿಟ್ಟು ಪ್ರೇಯರ್ ಮಾಡಿ, ಆಮೇನ್ ಸ್ತೋತ್ರ, ಕಾರಲ್ಲಿ ಹತ್ತಿ ಕೂತ್ಕೊಂಡು ಜಿಂಗನಕ ಅಂತ ಹಾಕೊಂಡು ಹೋಗ. ಏನೋ ಕಾರಲ್ಲಿ ಸಿನಿಮಾ ಹಾಡು, ಮನೆಯಲ್ಲಿ ಪ್ರೇಯರು. ಹಂಗೆ ಮಾಡ್ಬೋದಾಗ? ಹಂಗೆ ಮಾಡಬಾರ್ದಲ್ಲ. ಯಾವುದೋ ಹಾಡು ಹಂಗ. ಅದರ ಅರ್ಥ ನಾವು ಪ್ರೇಯರ್ ಮಾಡೋದೊಂದು, ನಾವು ಮಾತಾಡೋದೊಂದು ಇರಬಾರ್ದು. ನಮ್ಮ ಹೃದಯದಲ್ಲಿ ಏನಿರ್ಬೇಕು? ದೇವರ ವಾಕ್ಯ ಇರ್ಬೇಕು, ದೇವರ ಹಾಡುಗಳು. ಕೆಲವು ಸಾರಿ ನಾವು ಎಲ್ಲೋ ಹೋಗ್ತಾ ಇರ್ತೀವಿ. ಈಗ ನಾವು ಇಲ್ಲಿದ್ದೀವಿ, ಆ ಪಕ್ಕದವರು ಹಾಡುಗಳು ಹಾಕಿರ್ತಾರೆ, ಜೋರಾಗಿ ಹಾಕ್ತಾರೆ. ಇವತ್ತು ಹಾಕಲ್ಲ,
ಜೋರಾಗಿ ಸಿನಿಮಾ ಹಾಡುಗಳು ಹಾಕಿರ್ತಾರೆ, ನಮ್ಮ ಹಳೆ ಜ್ಞಾಪಕಗಳೆಲ್ಲ ಬಂದ್ಬಿಡ್ತವೆ. ಅವು ಅವು ಹಳೆ ಹಾಡುಗಳೆಲ್ಲ ಹಾಕ್ತಾರೆ ಅವರು, ಅದು ಬೇರೆ. ಅವಾಗ ಏನಾಗುತ್ತೆ ಗೊತ್ತಾ, ನಮ್ಗೆ ಗೊತ್ತಿಲ್ಲದ್ರೆ ನೆಕ್ಸ್ಟ್ ವರ್ಡ್ಸ್ ಓಡ್ತಾ ಇರ್ತದೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗುತ್ತೆ. ಅದು ಕೇಳಿ 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 ನಾವು ರೂಢಿ ಆಗ್ಬಿಟ್ಟಿರ್ತದೆ. ಅದರಲ್ಲಿ ನಮ್ಮೂರಲ್ಲಿ ದೇವಸ್ಥಾನದಲ್ಲಿ ಆಗ್ತಾ ಇದ್ರು, ಹುಟ್ಟದಾಗಿಂದ ಅದು ಕೇಳಿಸ್ಕೊಂಡು ಸಾಕಾಗೈತಿ. ಇವಾಗ ಎಲ್ಲಾದ್ರೂ ಕೇಳಿಸ್ಕೊಂಡ್ರೆ ಗೊತ್ತು ಹಾಡು ಇರ್ಲಿ, ಅಂಥದಕ್ಕೇನೋ ಮಾಡೋಕ್ಕಾಗಲ್ಲ. ಆದರೆ ಬೇಕಂತ ನಾವೇ ಹಾಕ್ಕೊಂಡು ಇದು ಮಾಡೋಕ್ಕೆ ಹೋಗ್ಬಾರ್ದು. ಅಂದ್ರೆ ನಮ್ಗೆ ಸಕ್ಸಸ್ ಬರಬೇಕಾದ್ರೆ ಇವೆಲ್ಲ ನಾವು ಏನು ಮಾಡಬೇಕು, ತಿಳ್ಕೊಳ್ಬೇಕಾಗಿರುವಂಥ ಮಾತುಗಳು. ನಾವೇನು ಮಾಡಬೇಕು, ಧರ್ಮೋಪದೇಶವನ್ನ ಕೇಳಿಸಿಕೊಂಡು ಅದನ್ನು ಧ್ಯಾನ ಮಾಡಿಕೊಂಡು ಎಡಕ್ಕಾಗಲಿ ಬಲಕ್ಕಾಗಲಿ ಹೋಗದೆ ನಾವು ದೇವರನ್ನೇ ಅನುಸರಿಸಿ ನಡೆಯುತ್ತಾ ಹೋಗುವುದಾದ್ರೆ, ಆಮೇಲೆ ವಾಕ್ಯದೆಲ್ಲ ಹೇಳಿದ ಮೇಲೆ ಹೇಳ್ತದೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಾರ್ಥನಾಗುವೆ. ಹಲ್ಲೆಲೂಯಾ. ಲೈಫಲ್ಲಿ ಸಕ್ಸಸ್ ಆಗಬೇಕಾದ್ರೆ ಕೆಲವನ್ನ ತ್ಯಾಗ ಮಾಡಬೇಕಾಗುತ್ತದೆ, ಕೆಲವನ್ನ ಬಿಡಬೇಕಾಗುತ್ತದೆ, ಕೆಲವು ರೂಢಿ ರೀತಿ ನೀತಿಗಳನ್ನು ಕಲಿಯಬೇಕಾಗುತ್ತದೆ. ಆಗ ದೇವರು ನಮಗೆ ಸಕ್ಸಸ್ ಅನ್ನ ಕೊಟ್ಟೇ ಕೊಡ್ತಾನೆ. ಆದ್ರಿಂದ ದೇವಜನವೇ, ನೀವು ವಾಕ್ಯವನ್ನು ನೋಡುವಂಥವರು, ನಿಮ್ಮ ಮಕ್ಕಳ ವಿಷಯ, ಮನೆಯ ವಿಷಯ, ಬಿಸ್ನೆಸ್ ವಿಷಯ, ನಿಮ್ಮ ಕೆಲಸದ ವಿಷಯ ಎಲ್ಲಾದರೂ ಕುಗ್ಗಿ ಹೋಗಿ ನನ್ನ ಕೈಯಲ್ಲಿ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ನೀವಿದ್ರೆ ನಿರಾಶೆ ಪಡಬೇಡ್ರಿ. ದೇವರ ಮೇಲೆ ಭರವಸೆ ಇಡ್ರಿ, ದೇವರನ್ನ ದೃಷ್ಟಿಸಿರಿ. ದೇವರು ನಿಮಗೆ ಸಫಲತೆಯನ್ನು ಕೊಡುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೇ. ಅಪ್ಪ ನಿನಗೆ ವಂದನೆ, ಸ್ತೋತ್ರ. ಹೌದಪ್ಪ, ಕೆಲವು ಭಕ್ತಿಗಳ ಜೀವಿತಗಳನ್ನ, ಫೇಲ್ಯೂರ್ ಆದ ಜೀವಿತಗಳನ್ನು ನಾವು ನೋಡಿದೆವು. ಏಲಿಯ ಭಕ್ತನು, ದಾವೀದ ಭಕ್ತನು, ಯೋಸೇಪನು, ಅಪಕರ್ತನ ದೇವರೇ, ಇವರೆಲ್ಲ ಫೇಲ್ಯೂರ್ ಆದರು. ಆದರೆ ನೀನು ಅವರನ್ನ ಸಕ್ಸಸ್ ಮಾಡಿದ ದೇವರಾಗಿದ್ದೀರಾ. ಇವತ್ತು ನಾವು ಕೂಡ ಮೇಲಕ್ಕೆ ಬರಬೇಕು, ಚೆನ್ನಾಗಾಗಬೇಕು ಅಂದಾಗ ನಮಗೆ ಗೊತ್ತಿರೋರೆ, ನಮಗೆ ಬೇಕಾದವರೇ ನಮಗೆ ವಿರೋಧಿಗಳಾಗಿ ನಿಲ್ತಾರೆ. ಆದರೆ ಕರ್ತನೆ ದೇವರೇ, ನೀನು ಒಳ್ಳೆಯವನಾದ ಕರ್ತನು. ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಕರ್ತನೆ ದೇವರೇ, ನಿಮಗೆ ಬೋಧಿಸಲ್ಪಟ್ಟ ಧರ್ಮೋಪದೇಶವನ್ನ ಕೈಕೊಂಡು ನಡೆದರೆ, ನೀವು ಎಡಕ್ಕಾದರೂ ಬಲಕ್ಕಾದರೂ ಹೋಗದೇ ಇದ್ದರೆ, ಈಗೋ ಈ ವಾಕ್ಯಗಳನ್ನ ಕೇಳಿ ಇದರಲ್ಲಿರುವಂಥದ್ದನ್ನೆಲ್ಲ ಕೈಕೊಂಡು ನಡೆದರೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ನಿನ್ನ ಸಫಲನಾಗುವಿ, ಕೃತಾರ್ಥನಾಗುವಿ. ಮತ್ತು ನೀವು ಹೇಳ್ತೀರಪ್ಪ, ನೀವು ಸೋತಾಗ್ತಾ ಇದ್ರೆ, ನೀವು ಅನ್ಸಕ್ಸಸ್ಫುಲ್ ಆಗ್ತಾ ಇದ್ರೆ, ಸ್ಥಿರಚಿತ್ತರಾಗಿರ್ರಿ, ಧೈರ್ಯದಿಂದಿರಿ, ಅಂಜಬೇಡ್ರಿ, ಕಳವಳಗೊಳ್ಳಬೇಡ್ರಿ. ಮನುಷ್ಯರು ನಿಮಗೆ ವಿರುದ್ಧವಾಗಿ ಮಾಡಿಡುವಂತ ಮಾಟ ಮಂತ್ರಗಳಾಗಲಿ, ಬಿಲ್ಲಿ ಶೂನ್ಯ ಶಕನಗಳಾಗಲಿ, ಶಾಪಗಳಾಗಲಿ, ವಿರೋಧದ ಮಾತುಗಳಾಗಲಿ, ನಿಮ್ಮ ಕುರಿತಾಗಿ ಬೇರೆಯವರ ಹತ್ರ ಹೇಳಿಕೊಡುವಂತ ಚಾಡಿ ಮಾತಾಗಲಿ, ಯಾವುದು ಫಲಿಸುವುದಿಲ್ಲ. ನಿನ್ನನ್ನು ಶಪಿಸಿದರೆ ಅದು ಆಶೀರ್ವಾದವಾಗಿ ಮಾರ್ಪಡಿಸುವೆನು, ನಿನ್ನನ್ನು ಬೈದರೆ ಅದು ಬಲಪಡಿಸುವೆನು, ನಿನ್ನನ್ನು ಆಶೀರ್ವದಿಸಿ ನಾನು ನಿನ್ನ ಜೊತೆಯಲ್ಲಿರುವೆನೆಂದು ಹೇಳ್ತೀಯಪ್ಪ. ಯಾಕೆಂದ್ರೆ ನೀನು ಹೇಳ್ತೀಯ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಕರ್ತನಾದ ನಾನು ನಿನ್ನ ಸಂಗಡ ಇರುತ್ತೇನೆ. ನೀನೇನು ಕೆಲಸ ಮಾಡಿದ್ರು ನನ್ನ ಚಿತ್ತದ ಪ್ರಕಾರವಾಗಿ ನೀನು ಮಾಡಿದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ಚಿಂತೆ ಮಾಡಬೇಡ. ದೇವರೇ ನಿನಗೆ ಸ್ತೋತ್ರಪ್ಪ. ಈ ನನ್ನ ಸಹೋದರಿ ಸಹೋದರರು, ಈ ದೇವಜನರು ಎಷ್ಟೋ ಪ್ರಯತ್ನಗಳನ್ನ ಮಾಡಿ ಫೇಲ್ ಆಗೋಗಿದ್ದಾರಪ್ಪ, ನಿರಾಶೆಗೊಳಗಾಗಿದ್ದಾರೆ. ದೇವರೇ, ಅನಾರೋಗ್ಯದ ವಿಷಯದಲ್ಲಿ ನಿರಾಶೆಗೊಂಡಿದ್ದಾರೆ, ಆರ್ಥಿಕವಾದ ವಿಷಯಗಳಲ್ಲಿ ನಿರಾಶೆಗೊಂಡಿದ್ದಾರೆ, ಎಲ್ಲಾ ಕೆಲಸಗಳನ್ನ ಮಾಡಿ ಪ್ರಯತ್ನ ಮಾಡಿ ನಿರಾಶೆಗೊಂಡಿದ್ದಾರೆ. ನನ್ನ ಲೈಫಲ್ಲಿ ಇಷ್ಟೇ, ನಾನು ದುರದೃಷ್ಟವಂತನು, ನನ್ನ ಜೀವಿತಾನೇ ಹೀಗೆ, ನನ್ನ ಹಣ ಬರಹನೇ ಹೀಗೆ ಅಂತ ಹೇಳಿ ಕೆಲವು ಸಾರಿ ಕುಗ್ಗಿ ಹೋಗ್ತಾ ಇರ್ತಾರಪ್ಪ. ದಾವೀದ ಭಕ್ತನು ಹೇಳ್ತಾನೆ, ನನ್ನ ಮನವೇ ಕುಗ್ಗಿ ಹೋಗಿರುವುದೇಕೆ? ನೀನು ಯಾಕೆ ಕುಗ್ಗಿ ಹೋಗಿದ್ದೀಯಾ? ಕರ್ತನಿದ್ದಾನೆ, ನೀನು ಚಿಂತಿಸಬೇಡ ಎಂದು ಅಪ್ಪ ಹೇಳಿದ ಹಾಗೆ ಏಸಪ್ಪ ದಯಮಾಡಿ ಈ ದೇವ ಮಕ್ಕಳನ್ನ ಕುಗ್ಗಿ ಹೋಗದ ಹಾಗೆ ನೀನು ಬಲಪಡಿಸು, ನಿನ್ನ ಪರಲೋಕದ ಕೃಪೆಯಿಂದ ತುಂಬಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಿನ್ನನ್ನು ನಿರೀಕ್ಷಿಸಿ ರಕ್ಷಕನು ಬಿಡುಗಡೆ ಮಾಡಲಿಕ್ಕೆ ಶಕ್ತನೂ ಆಗಿರುವಂತ ನಿನ್ನ ಪಾದ ಸನ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡುವಾಗ, ಪರಲೋಕದ ಅರಸನೇ ನಿನಗೆ ವಂದನೆ, ಸ್ತೋತ್ರಪ್ಪ. ಈಗೋ ದೇವರೇ, ನಮ್ಮ ಜೀವಿತ ಕಾಲವೆಲ್ಲ ನಿಮ್ಮನ್ನೇ ಅನುಸರಿಸಿ ನಡೆಯುವಂತೆ ನೀವು ಕೊಡುವ ಆಶೀರ್ವಾದಗಳು ಅಪ್ಪ. ಇವತ್ತು ನಾವು ಅನೇಕ ಭಕ್ತರುಗಳನ್ನು ನೆನೆಸ್ತಾ ಇದ್ದೇವೆ ಅಂದ್ರೆ ಯಾಕೆಂದ್ರೆ ನೀನು ಅವರನ್ನ ಸಕ್ಸಸ್ ಮಾಡಿದ್ದಿ, ಸಫಲ ಮಾಡಿದ್ದಿ ಅಪ್ಪ. ದೇವರೇ, ಯೋಸೇಫನನ್ನ ಪ್ರಧಾನಮಂತ್ರಿ ಮಾಡಿದ್ದಿ, ದಾನಿಯೇಲ, ಶದ್ರಕ್, ಮೇಷಕ್, ಅಬೇದ್ನೆಗೋರನ್ನ ಉನ್ನತ ಸ್ಥಾನಕ್ಕೆ ಏರಿಸಿದ್ದಿ, ಅಬ್ರಹಾಂ, ಇಸಾಕ್, ಯಾಕೋಬರನ್ನ ಅವರ ಜೀವಿತಗಳನ್ನ ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸಿದ್ದಿ, ಯೋಬನನ್ನ ಉಚ್ಚ ದೇಶದಲ್ಲೆಲ್ಲ ಐಶ್ವರ್ಯವಂತನನ್ನಾಗಿ ಮಾಡಿದ್ದಿ.
ಅನೇಕ ಜ್ಞಾನಿಗಳನ್ನಾಗಿ, ಅನೇಕರನ್ನ ಐಶ್ವರ್ಯವಂತರನ್ನಾಗಿ, ಅನೇಕರನ್ನ ನಿನ್ನ ಸೇವೆಗಾಗಿ ಉಪಯೋಗಿಸಿದ್ದಿ. ನಮ್ಮನ್ನು ಉಪಯೋಗಿಸಿಕೋ ದೇವರೇ. ನಿರಾಶೆಗಳನ್ನು ತೆಗೆದು ಆಶೆಗಳನ್ನು ಹುಟ್ಟಿಸಿ ಅವುಗಳನ್ನು ನೆರವೇರಿಸಿ ನಿನ್ನ ನಾಮ ಮಹತ್ವವನ್ನು ಕಣ್ಣಾರೆ ಕಾಣುವಂತೆ ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಅಭಿಷೇಕ ಮಾಡು. ಅವರ ಕುಟುಂಬಗಳ ವಿರುದ್ಧವಾಗಿರುವ ಪ್ರತಿ ಕಾರ್ಯವನ್ನು ಲಯಪಡಿಸು. ಅವರ ಕೆಲಸ ಕಾರ್ಯಗಳ ವಿರುದ್ಧವಾಗಿರುವ ಪ್ರತಿ ಕಾರ್ಯವನ್ನು ಲಯಪಡಿಸಬೇಕೆಂಬುದಾಗಿ ಪ್ರಾರ್ಥನೆ ಕೇಳಿದ ದೇವರೇ ಸ್ತೋತ್ರ. ಇನ್ನು ಮುಂದೆಯಾದರೂ ಇಗೋ ಈ ಒಂದು ವರ್ಷ ಒಂದು ವೇಳೆ ದೇವರು ಯಾವ ಸಫಲತೆ ಇಲ್ಲದೆ ವರ್ಷ ಆಗಿರಬಹುದು, ಆದರೆ ಈ ತಿಂಗಳಲ್ಲಿ ಇಗೋ ಈ ವರ್ಷ ಬರುವ ವರ್ಷದಲ್ಲಿ ನಮ್ಮ ಜೀವಿತ ನಿನ್ನ ಮಾರ್ಗದ ಅನುಸಾರವಾಗಿ ನಡೆದು ಸಫಲವಾಗುವಂಥ ಜೀವಿತವಾಗಿ ಮಾರ್ಪಡಿಸಿಕೊಡಬೇಕೆಂಬುದಾಗಿ ನಮ್ಮೆಲ್ಲರನ್ನ ಕನಿಕರಿಸಿದ್ದಕ್ಕಾಗಿ ಸ್ತೋತ್ರ. ಈ ವಿಡಿಯೋನ ಇದುವರೆಗೂ ನೋಡಿ, ಈ ವಾಕ್ಯವನ್ನು ಇದುವರೆಗೆ ಕೇಳಿದಂಥ ಪ್ರತಿ ದೇವ ಮಕ್ಕಳನ್ನು ಆಶೀರ್ವದಿಸಿ ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನು, ನಮ್ಮ ಕರ್ತನು, ನಮ್ಮನ್ನು ಪ್ರೀತಿಸಿ ನಮಗೆ ಸಹಾಯ ಮಾಡುವ ಆತನು ಸದಾಕಾಲ ನಮ್ಮ ಸಂಗಡಿಗನಾಗಿರುವಂಥ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.